ಗುಡ್ ಮಾರ್ನಿಂಗ್. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ 2019 GPSTR ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಿ. ಒಂದಷ್ಟು ಕ್ವಶನ್ 2 ಮಾರ್ಕ್ಸ್ ಕ್ವಶನ್ ಫಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಒಂದಷ್ಟು ಕ್ವಶನ್ ಲಾಸ್ಟಲ್ಲಿ ಡಿಸ್ಕಸ್ ಮಾಡಿದ್ದೆ. ಇವತ್ತೇನು ಮಾಡೋಣ, 2 ಮಾರ್ಕ್ಸಲ್ಲಿ ಉಳಿದಂಥ ಕ್ವಶನ್ಗಳನ್ನು ಡಿಸ್ಕಸ್ ಮಾಡಿದೆ. ಕೆಲವು ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತೀನಿ. ಹೌದಾ, 56 ವರೆಗೂ ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ. ಇವತ್ತು 57th ಕ್ವಶನ್ ಡಿಸ್ಕಸ್ ಮಾಡೋಣ. ಕಬ್ಬಿನ ರಸದಿಂದ ಎಥೆನಾಲ್ ಅನ್ನು ಹೇಗೆ ತಯಾರಿಸ್ತಾರ, ಅದರ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಹೌದಾ, ಕಬ್ಬಿನ ರಸದಿಂದ ಎಥೆನಾಲ್ ಅನ್ನು ಹೇಗೆ ತಯಾರಿಸ್ತಾರ, ಅದರ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕ್ವಶನ್ ಕೇಳಿದಾರ. 2 ಮಾರ್ಕ್ಸ್ ಕ್ವಶನ್ ಇದೆ. ಹಾಗಾದ್ರೆ ಕಬ್ಬಿನ ರಸವನ್ನ ನಾವು ಕಾಕಂಬಿ ಅಂತ ಕರಿತೀವಿ, ಮೊಲಾಸಸ್. ಹೌದಾ, ಆ ಕಬ್ಬಿನ ರಸದಿಂದ ಏನ್ ನಮ್ಗೆ ಕಾಕಂಬಿ ಸಿಗ್ತದಲ್ಲ, ಆ ಕಾಕಂಬಿಯನ್ನ ಹುದುಗುವಿಕೆ ಕ್ರಿಯೆಗೆ ಒಳಪಡಿಸಿ ನಾವು ಎಥೆನಾಲ್ ನ ಪಡಿತೀವಿ. ಆ ಹುದುಗುವಿಕೆ ಕ್ರಿಯೆ 3 ಹಂತಗಳಲ್ಲಿ ನಡೀತದೆ. ಆ ಹುದುಗುವಿಕೆ ಕ್ರಿಯೆ ಏನಾಗ್ತದ, 3 ಹಂತಗಳಲ್ಲಿ ನಡೀತದ. ಹಾಗಾದ್ರೆ ಮೊದಲನೇ ಹಂತ ಯಾವ್ದಿದೆಯಪ್ಪ ಅಂದ್ರೆ ಏನು, ಕಾಕಂಬಿಯ ಸಾರತೆಯನ್ನ ಕಡಿಮೆ ಮಾಡುವುದು. ಕಾಕಂಬಿಯ ಸಾರತೆಯನ್ನು ಕಡಿಮೆ ಮಾಡುವುದು. ಕಾಕಂಬಿಯ ಸಾರತೆಯನ್ನು ಕಡಿಮೆ ಮಾಡೋದು ಅಂದ್ರೆ ಏನಪ್ಪಾ ಅಂದ್ರೆ, ಕಾಕಂಬಿಯಲ್ಲಿರುವಂತಹ ಸಕ್ಕರೆ ಪ್ರಮಾಣ. ಹೌದಾ, ಕಾಕಂಬಿಯಲ್ಲಿರುವಂತಹ ಸಕ್ಕರೆ ಪ್ರಮಾಣ ಎಷ್ಟಪ್ಪ ಅಂದ್ರೆ 10% ಇರುವಂತೆ, ನಿಯರ್ಲಿ 10% ಇರುವಂತೆ ನೋಡ್ಕೊಳ್ಳೋದು. ಯಾವುದನ್ನ ಬೆರೆಸೋದ್ರ ಮೂಲಕ, ನೀರನ್ನ. ಹೌದಾ, ಕಾಕಂಬಿಗೆ ನೀರನ್ನ ಬೆರೆಸೋದ್ರ ಮೂಲಕ ಅದರ ಸಾರತೆಯನ್ನು ಏನ್ ಮಾಡೋದು, ಕಡಿಮೆ ಮಾಡೋದು. ಸಕ್ಕರೆ ಮಟ್ಟ ಎಷ್ಟಿರ್ಬೇಕು ಅದರಲ್ಲಿ, 10%. ಇದು ಮೊದಲ ಹಂತ. 2 ಮಾರ್ಕ್ಸ್ ಕ್ವಶನ್ ಇದೆ, ಅದಕ್ಕೆ ಅದನ್ನು ಬಹಳ ವಿವರಿಸ್ತಾ ಹೋಗೋದಿಲ್ಲ, ಶಾರ್ಟ್ ಆಗಿ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ಇದು 1 ಹಂತ ಆಯ್ತು. ಇದಾದ ನಂತರ ಈ ದ್ರಾವಣಕ್ಕೆ ಈಸ್ಟ್ ಅನ್ನು ಬೆರೆಸೋದು. ನಿಮ್ಗೆ ಈಗಾಗಲೇ ಗೊತ್ತಿದೆ, ಈಸ್ಟ್ಗಳು ಹುದುಗುವಿಕೆಗೆ ಸಹಾಯ ಮಾಡ್ತಾವೆ. ಸೂಕ್ಷ್ಮಾಣುಜೀವಿಗಳು ಶಿಲೀಂಧ್ರ ಸಾಮ್ರಾಜ್ಯಕ್ಕೆ ಸೇರ್ತವೆ. ಹಾಗಾದ್ರೆ ಈಸ್ಟನ್ನ ಬೆರೆಸುವುದು ಮತ್ತು ಏನು, ದ್ರಾವಣದ ತಾಪಮಾನ ಯಾವ್ದು, ಕಾಕಂಬಿಯ ತಾಪಮಾನ 308 ಕೆಲ್ವಿನ್ ನಿಂದ ಎಷ್ಟು, 313 ಕೆಲ್ವಿನ್ ವರೆಗೆ ಇರೋ ಹಾಗೆ ನೋಡ್ಕೊಳ್ಳೋದು. 308 ಕೆಲ್ವಿನ್ ನಿಂದ 313 ಕೆಲ್ವಿನ್ ವರೆಗೂ ತಾಪ ಇರುವಂತೆ ನೋಡ್ಕೊಳ್ಬೇಕು. ಯಾಕಂದ್ರೆ ಈ ತಾಪದಲ್ಲಿ ಈಸ್ಟ್ಗಳು ಹುದುಗುವಿಕೆ ಕ್ರಿಯೆಯನ್ನ ಚೆನ್ನಾಗಿ ನಡೆಸ್ತಾವ. ಇದು 2ನೇ ಹಂತ. ಮೊದಲನೇ ಹಂತ, 2ನೇ ಹಂತ. ಈಗ 3ನೇ ಹಂತ ನಮಗೆ ಹುದುಗುವಿಕೆ ಕ್ರಿಯೆಗೆ ಒಳಪಡಿಸಿದಾಗ ಒಂದು ದ್ರಾವಣ ಸಿಗ್ತದ. ಆ ದ್ರಾವಣ ಏನ್ ಹೊಂದಿರ್ತದಂದ್ರ ಎಥೆನಾಲ್ ಅನ್ನು ಹೊಂದಿರ್ತದ. ಹೌದಾ, ಆ ದ್ರಾವಣದಲ್ಲಿ 6% 10% ಅಷ್ಟು ಮಾತ್ರ ಇರ್ತದಂದ್ರೆ ಎಥೆನಾಲ್ ಇರ್ತದ. 6% ಮಾತ್ರ ಏನಿರ್ತದ, ಎಥೆನಾಲ್ ಇರ್ತದ. ಹಾಗಾದ್ರೆ ಆ ಸಿಕ್ಕಂತಹ ದ್ರಾವಣವನ್ನ ನಾವು ವಾಟ್ ಅಂತ ಕರಿತೀವಿ. ಆ ವಾಟ್ ಅನ್ನ ಏನ್ ಮಾಡೋದಪ್ಪ ಅಂದ್ರೆ ಬಟ್ಟಿ ಇಳಿಸುವುದು. ಇದು ಕೊನೆಯ ಹಂತ, ಬಟ್ಟಿ ಇಳಿಸುವುದು. ಬಟ್ಟಿ ಇಳಿಸುವಿಕೆಯ ಮೂಲಕ 6% 10% ಇರುವಂತಹ ಎಥೆನಾಲ್ ನ 100% ಆಗಿ ಪರಿವರ್ತಿಸ್ತೀವಿ. 100% ಆಗಿ ಪರಿವರ್ತಿಸ್ತೀವಿ. ಇದು ಏನಪ್ಪಾ ಅಂದ್ರೆ ಏನು, ಕಬ್ಬಿನ ರಸದಿಂದ ಎಥೆನಾಲ್ ಅನ್ನ ಹೇಗೆ ತಯಾರಿಸುತ್ತಾರೆ. ವೆರಿ ಸಿಂಪಲ್ ಆದಂತ 3 ಹಂತಗಳಲ್ಲಿ ಮಾಡಿದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ನು ರಾಸಾಯನಿಕ ಸಮೀಕರಣ ಬರೀರಿ ಅಂತ ಹೇಳಿದ್ರೆ ಇಷ್ಟೇನು ಹೇಳಿದ್ರಲ್ಲ, ಇದಕ್ಕೆ ಕೇವಲ 1 ಮಾರ್ಕ್ಸ್. ಹೌದಾ, ಇನ್ನು ರಾಸಾಯನಿಕ ಸಮೀಕರಣ ಬರೀರಿ. ಯಾವ್ದ್ರದ್ದು, ಎಥೆನಾಲ್ ನ ತಯಾರಿಸುವಿಕೆ ರಾಸಾಯನಿಕ ಸಮೀಕರಣ. ಹೌದಾ, ನೋಡ್ರಿ, ಕಾಕಂಬಿಯಲ್ಲಿರುವುದು ಸುಕ್ರೋಸು. C12 H22O11. C12H22O11. ಆಮೇಲೆ ನೀರನ್ನ ಬೆರೆಸೋದ್ರ ಮೂಲಕ ಸಾರತೆಯನ್ನು ಕಡಿಮೆ ಮಾಡಿದೀವಿ. ಆಮೇಲೆ ಈಸ್ಟ್ಗಳು ಸೂಕ್ಷ್ಮಾಣುಜೀವಿಗಳು. ಅವು ಹುದುಗುವಿಕೆ ಕ್ರಿಯೆಯನ್ನು ನಡೆಸಲಿಕ್ಕೆ ಒಂದು ಕಿಣ್ವವನ್ನು ಏನ್ ಮಾಡ್ತಾವ ಅಂದ್ರೆ ಬಿಡುಗಡೆ ಮಾಡ್ತಾವ. ಅದನ್ನ ಇನ್ವರ್ಟೇಸ್ ಅಂತ ಕರಿತೀವಿ ನಾವು. ಇನ್ವರ್ಟೇಸ್. ಆ ಇನ್ವರ್ಟೇಸ್ ಕಿಣ್ವದ ಸಹಾಯದಿಂದ ಏನಪ್ಪಾ ಅಂದ್ರೆ C6H12O6 ಏನಿದು ಗ್ಲುಕೋಸ್. ಹೌದಾ, ಆಮೇಲೆ ಮತ್ತೆ C6H12O6 ಏನಿದು ಫ್ರುಕ್ಟೋಸ್. ಏನಪ್ಪಾ ಅಂದ್ರೆ 2 ಉಪ ಉತ್ಪನ್ನಗಳೇನಂತಂದ್ರೆ ಸಿಗ್ತಾವ. ನೋಡ್ರಿ, ಕಾಕಂಬಿಯಲ್ಲಿ ಸುಕ್ರೋಸ್ ಇದೆ. ಮೊದಲನೇ ಹಂತದಲ್ಲಿ ಏನ್ ಮಾಡಿದ್ವಿ, ದ್ರಾವಣಕ್ಕೆ ನೀರನ್ನ ಬೆರೆಸೋದ್ರ ಮೂಲಕ ಅದರ ಸಾರತೆಯನ್ನು ಕಡಿಮೆ ಮಾಡಿದ್ವಿ. ಆಮೇಲೆ 2ನೇ ಹಂತದಲ್ಲಿ ಈಸ್ಟ್ ಅನ್ನ ಬೆರೆಸಿದ್ವಿ. ಈಸ್ಟ್ ಏನ್ ಮಾಡ್ತದೆ ಅಂದ್ರೆ ಒಂದು ಕಿಣ್ವವನ್ನ
ಬಿಡುಗಡೆ ಮಾಡಿ ಹುದುವಿಕೆ ಕ್ರಿಯೆಯನ್ನು ನಡೆಸಿದ ಆ ಕಿಣ್ವ ಯಾವಪ್ಪ ಅಂದ್ರೆ ಇನ್ವರ್ಟೇಸ್. ಇನ್ವರ್ಟೇಸ್ ಕಿಣ್ವ ಸುಕ್ರೋಸ್ ಅನ್ನ ಗ್ಲುಕೋಸ್ ಮತ್ತು ಫ್ರುಕ್ಟೋಸ್ ಆಗಿ ಪರಿವರ್ತಿಸುತ್ತೆ. ಇನ್ನ ಇಲ್ಲಿರುವಂತಹ ಗ್ಲುಕೋಸ್ ಆದ್ರೂ ತೆಗೆದುಕೊಳ್ರಿ ಅಥವಾ ಫ್ರುಕ್ಟೋಸ್ ಆದ್ರೂ ತೆಗೆದುಕೊಳ್ರಿ, C6H12 ಸಾರಿ C6H12O6 C6H12O6 ಗ್ಲುಕೋಸ್ ಆಗಿರ್ಬೋದು ಅಥವಾ ಫ್ರುಕ್ಟೋಸ್ ಆಗಿರ್ಬೋದು. ಇದು ಮತ್ತೆ ಈಸ್ಟ್ ಬಿಡುಗಡೆ ಮಾಡುವಂತ ಒಂದು ಕಿಣ್ವ ಯಾವತ್ತಪ್ಪ ಅಂದ್ರೆ ಝೈಮೇಸ್. ಈಸ್ಟ್ ಬಿಡುಗಡೆ ಮಾಡುವಂತ ಕಿಣ್ವ ಯಾವುದು? ಝೈಮೇಸ್. ಝೈಮೇಸ್ ನ ಸಹಾಯದಿಂದ ಈಥೈಲ್ ಆಲ್ಕೋಹಾಲ್ C2H5OH ಪ್ಲಸ್ CO2 ಪ್ಲಸ್ H2 ಅನ್ನ ಕೊಡುವಂತ ಕೆಲಸ ಮಾಡ್ತದ. ಹಂಗಾದ್ರೆ ನಮ್ಗೇನು ಉತ್ಪನ್ನ ಸಿಕ್ತು? ಈಥೈಲ್ ಆಲ್ಕೋಹಾಲ್, ಅದನ್ನೇ ಎಥನಾಲ್ ಅಂತ ಕರಿತೀವಿ ನಾವು. ಈಥೈಲ್ ಆಲ್ಕೋಹಾಲ್ ಅದನ್ನೇ ಏನ್ ಕರಿತೀವಿ? ಎಥನಾಲ್. ಈ ರೀತಿಯಾಗಿ ನಾವು ಕಬ್ಬಿನ ರಸದಿಂದ ಎಥನಾಲ್ ಅನ್ನ ತಯಾರಿಸ್ತೀವಿ. ಹೇಗೆ ತಯಾರಿಸ್ತೀವಿ? ರಾಸಾಯನಿಕ ಸಮೀಕರಣ. ರಾಸಾಯನಿಕ ಸಮೀಕರಣ. ಹೌದಾ? 2 ಮಾರ್ಕ್ಸ್ಗೆ ನೋಡ್ರಿ, 2 ಮಾರ್ಕ್ಸ್ಗೆ ಆದಷ್ಟು ಇದನ್ನು ಶಾರ್ಟ್ ಮಾಡಿ ಬರೆದ್ರೆ ನಿಮ್ ಟೈಮ್ ಉಳಿತಾಯ ಇದೆ. ನಿಮ್ಮ ಎಕ್ಸಾಮ್ ಅಲ್ಲಿ ನಾನು ಹೆಚ್ಚು ಪ್ರಿಫರೆನ್ಸ್ ಕೊಡೋದು ಯಾವ್ದಕ್ಕೆ ಅಂದ್ರೆ ಟೈಮ್ ಉಳಿತಾಯ ಮಾಡಲಿಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಹೆಚ್ಚು ಪ್ರಿಫರೆನ್ಸ್ ಕೊಡಬೇಕು. ಲಾಸ್ಟ್ ಬಗ್ಗೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು ಆಮೇಲೆ. ಹೌದಾ? ಇನ್ನು 58th ಕ್ವಶನ್ ಅನ್ನ ನೋಡೋಣ. ಕ್ವಶನ್ ನಂಬರ್ 58 ಏನಿದೆಯಪ್ಪ ಅಂದ್ರೆ ರಚನಾ ಸೂತ್ರ ಬರೀರಿ ಅಂತ. ಯಾವ್ದ್ರದ್ದು? ಕೀಟನ್ಗಳ ಮೊದಲೆರಡು ಸದಸ್ಯರ ರಚನಾ ಸೂತ್ರ, ಆಮೇಲೆ ಅಲ್ಕೈನ್ಗಳ ಮೊದಲೆರಡು ಸದಸ್ಯರ ರಚನಾ ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಹಾಗಾದ್ರೆ ಕೀಟೋನ್ಗಳ ಮೊದಲೆರಡು ಸದಸ್ಯರ ರಚನಾ ಸೂತ್ರವನ್ನ ನಾವೇನ್ ಮಾಡೋಣ ಅಂದ್ರೆ ಬರೆಯೋಣ. ಕೀಟೋನ್ ನ ಮೊದಲೆರಡು ಸದಸ್ಯರು ಯಾವಪ್ಪ ಅಂದ್ರೆ ಪ್ರೊಫೆನೋನು ಮತ್ತು ಬ್ಯೂಟೆನೋನು. ಪ್ರೊಫೆನೋನು ಮತ್ತೆ ಯಾವುದು? ಬ್ಯೂಟೆನೋನು. ಹಾಗಾದ್ರೆ ಪ್ರೊಫೆನೋನ್ ನ ಸೂತ್ರ ಯಾವ್ದು? ಪ್ರೊಫೆನೋನ್ ಸೂತ್ರ. ಪ್ರೊಫೆನೋನ್ ಸೂತ್ರ ಏನಪ್ಪಾ ಅಂದ್ರೆ CH3 CO CH3. ಇದು ಏನಪ್ಪಾ? ಪ್ರೊಫೆನೋನ್ ಸೂತ್ರ CH3 CO CH3. ಆಮೇಲೆ ಬ್ಯೂಟೆನೋನ್ ಸೂತ್ರ. ಬ್ಯೂಟೆನೋನ್ ಸೂತ್ರ ಬ್ಯೂಟೆನೋನ್ ಸೂತ್ರ ಏನಿದೆ? C2H5CO CH3. ಇದು ಏನಪ್ಪಾ ಅಂದ್ರೆ ಬ್ಯೂಟೆನೋನ್ ಸೂತ್ರ. ಇವೇನಪ್ಪಾ ಅಂದ್ರೆ ಕೀಟೋನ್ಗಳ ಸದಸ್ಯರು. ಹಾಗಾದ್ರೆ ಇವುಗಳ ರಚನಾ ಸೂತ್ರ ಬರೀರಿ ಅಂತ ಹೇಳಿದಾರೆ. ಏನ್ ಬರೀ ಅಂತ ಹೇಳ್ತಾರೆ? ರಚನಾ ಸೂತ್ರ ಬರೆಯಿರಿ. ಹಾಗಾದ್ರೆ C ಟ್ರಿಪಲ್ ಬಾಂಡ್ H CH3 ಇದೆ. ಓಕೆ. C ಡಬಲ್ ಬಾಂಡ್ O ಸಿಂಗಲ್ ಬಾಂಡ್ CH3. ಇದು ಯಾವುದರ ರಚನಾ ಸೂತ್ರ? ಇದು ಪ್ರೊಫೆನೋನ್ ನ ರಚನಾ ಸೂತ್ರ. ಪ್ರೊಫೆನೋನ್ ನ ರಚನಾ ಸೂತ್ರ CH3 CO CH3. ಇನ್ನ ಬ್ಯೂಟೆನಿಯಂ ನ ರಚನಾ ಸೂತ್ರ ಯಾವುದು? ಬ್ಯೂಟೆನಿಯಂ ನ ರಚನಾ ಸೂತ್ರ. ಹೌದಾ? ಏನು? C2H5 ಇದೆ. C2H5 ಇದೆ. ಆಮೇಲೆ C ಡಬಲ್ ಬಾಂಡ್ O ಆಮೇಲೆ CH3. ಇದು ಯಾವ್ದ್ರದ್ದು? ಬ್ಯೂಟೆನೋನ್ ನ ರಚನೆ. ಇದು ಪ್ರೊಫೆನೋನ್ ನ ರಚನಾ ಸೂತ್ರ. ಆಮೇಲೆ ಇದೇನು? ಬ್ಯೂಟೆನೋನ್ ನ ರಚನಾ ಸೂತ್ರ. ಮೊದಲೆರಡು ಸದಸ್ಯರು ಆಯ್ತು. ಯಾವ್ದು? ಕೀಟಗಳು. ಈಗ ಅಲ್ಕೈನ್ ನಿಮ್ಗೆ ಗುರುತಿದೆ. ಅಲ್ಕೈನ್ ಅಲ್ಕೈನ್ಗಳ ಏನು ಅಣು ಸೂತ್ರವನ್ನ ಬರಲಿಕ್ಕೆ ನಾವು ಬಳಸುವಂತ ಸೂತ್ರ ಏನು? CnH2n +2. ಯಾವುದು? ಅಲ್ಕೇನ್ ಇದ್ರೆ CnH2n ಇದ್ರೆ ಅಲ್ಕೀನ್. CnH2n -2 ಇದ್ರೆ ಏನದು? ಅಲ್ಕೈನ್. ಹಾಗಾದ್ರೆ ಅಲ್ಕೈನ್ಗಳ ಮೊದಲೆರಡು ಸದಸ್ಯರು ಯಾವ ಆಗ್ತಾವಪ್ಪ ಅಂದ್ರೆ ಯಾವುದು? ಒಂದು ಈಥೈಲು ಮತ್ತೊಂದು ಪ್ರೊಫೈಲು. ಯಾವುದು? ಈಥೈಲು ಪ್ರೊಫೈಲು. ಈಥೈನ್ ಇತ್ತಂದ್ರೆ 2 ಕಾರ್ಬನ್ ಆಟಮ್ಸ್. ಹಂಗಾದ್ರೆ 2 ಕಾರ್ಬನ್ ಆಟಮ್ಸ್ ಇದೆ ಟ್ರಿಪಲ್ ಬಾಂಡು. ಯಾಕಂದ್ರೆ ಅಲ್ಕೇನ್ ಸಿಂಗಲ್ ಬಾಂಡ್, ಅಲ್ಕೇನ್ ಡಬಲ್ ಬಾಂಡ್, ಅಲ್ಕೈನ್ ಟ್ರಿಪಲ್ ಬಾಂಡ್. ಹೌದಾ? ಹಾಗಾದ್ರೆ C ಟ್ರಿಪಲ್ ಬಾಂಡ್ H ಹೌದಾ? C2H2. ಇದು ಏನಪ್ಪಾ ಅಂದ್ರೆ ಈಥೈನ್ ನ ಸೂತ್ರ. ಪ್ರೊಫೈಲ್ ಸೂತ್ರ C3H4. ಪ್ರೊಫೈಲ್ ಸೂತ್ರ ಏನು? C3H4. ಹಾಗಾದ್ರೆ ಏನು? C ಸಿಂಗಲ್ ಬಾಂಡ್, C ಟ್ರಿಪಲ್ ಬಾಂಡ್, C ಹೌದಾ? H C3 H4. 1 2 3 4.
ಹೌದಾ? ಇದೇನು ಈಥೈನ ಸೂತ್ರ, ಇದೇನು ಪ್ರೊಪೈನ್ ಸೂತ್ರ. ರಚನಾ ಸೂತ್ರ ಬರೀರಿ ಅಂತ ಹೇಳಿದ್ದಾರೆ. ಹೌದಾ? ಇಷ್ಟು ರಚನಾ ಸೂತ್ರಗಳನ್ನ ಬರೆದ್ರೆ 2 ಮಾರ್ಕ್ಸ್. ಎಷ್ಟು? 2 ಮಾರ್ಕ್ಸ್. 2 ಮಾರ್ಕ್ಸ್ಗೆ ಈ ಕ್ವಶನ್ ಸಿಂಪಲ್ ಇದೆ. ಹೌದಾ? ಇದು ನಮ್ಮ ಸಿಲೆಬಸ್ ಬಿಟ್ಟು ಏನಾದ್ರು ಕೇಳಿದ್ರೆ ಒಂದು ಸ್ವಲ್ಪ ನಿಮ್ಗೆ ಕಾಂಪ್ಲೀಟ್ ಆಗುತ್ತೆ. 8th and 10th ಸಿಲೆಬಸ್ ಇರೋದು ಕೇಳಿದ್ರೆ ಏನು ಅಂತ ಕಾಂಪ್ಲಿಕೇಟ್ ಆಗಲ್ಲ. ಇದು 8th and 10th ಅಲ್ಲೇ ಇರೋದು. ಹೌದಾ? ಹೈಡ್ರೋಕಾರ್ಬನ್ಗಳಂತ ಒಂದು ಚಾಪ್ಟರ್ ಬರ್ತದೆ, ಅಲ್ಲಿ ಬರ್ತದೆ. ಓಕೆ, ನೆಕ್ಸ್ಟ್ ಕ್ವಶನ್ 59th ಕ್ವಶನ್ ಅನ್ನ ನೋಡೋಣ. ಕ್ವಶನ್ ನಂಬರ್ 59 ಏನಿದೆಪ್ಪ ಅಂದ್ರೆ ಪೆಪ್ಟೈಸೇಷನ್ ಎಂದರೇನು, ಆಮೇಲೆ ಅದರಲ್ಲಿ ಮತ್ತೊಂದು ಸಬ್ ಕ್ವಶನ್ ಏನಿದೆಪ್ಪ ಅಂದ್ರೆ ಕ್ರಾಫ್ಟ್ ಟೆಂಪರೇಚರ್, ಕ್ರಾಫ್ಟ್ ನ ತಾಪ, ಹೌದಾ, ವ್ಯಾಖ್ಯಾನಿಸಿ ಅಂತ. ಮೊದಲು ಪೆಪ್ಟೈಸೇಷನ್ ನೋಡೋಣ. ಫಾರ್ ಎಕ್ಸಾಂಪಲ್ ಒಂದು ಪ್ರಣಾಳ ಇದೆ ಅಂತ ತಿಳ್ಕೊಳ್ರಿ. ಹೌದಾ? ಪ್ರಣಾಳದಲ್ಲಿ ಒಂದು ದ್ರಾವಣವನ್ನು ತೆಗೆದುಕೊಂಡಿದ್ದೀವಿ. ಆ ದ್ರಾವಣದಲ್ಲಿ ನೆಗೆಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್ಸ್ ಇದಾವೆ ಅಂತ ತಿಳ್ಕೊಳ್ರಿ. ಒಂದು ಪ್ರಣಾಳ ತೆಗೆದುಕೊಂಡಿದ್ದೀವಿ, ಪ್ರಣಾಳದಲ್ಲಿ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇದಾವ. ಇದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸೆಂಟ್ರಿಫ್ಯೂಸ್, ಕೇಂದ್ರತೆಯಾಗಿ ಯಂತ್ರದ ಸಹಾಯದಿಂದ, ಅದರಿಂದ ಕೇಂದ್ರತೆಯಾಗಿ ಯಂತ್ರದ ಸಹಾಯದಿಂದ ಸೆಂಟ್ರಿಫ್ಯೂಗೇಷನ್ಗೆ ಒಳಪಡಿಸಿ ಏನ್ ಮಾಡ್ತೀವಿ ಅಂದ್ರೆ ಇದರಲ್ಲಿರುವಂತಹ ಕಣಗಳು ತಳ ಸೇರುವಂತೆ ಮಾಡ್ತೀವಿ. ಏನ್ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇದ್ವಲ್ಲ ಅವೆಲ್ಲ ಏನಪ್ಪಾ ಅಂದ್ರೆ ತಳ ಸೇರುವಂತೆ ಮಾಡ್ತೀವಿ. ಹಾಗಾದ್ರೆ ಇಲ್ಲಿ ಏನ್ ಉಂಟಾಗಿದೆಯಪ್ಪ ಅಂದ್ರೆ ಒತ್ತಡ ಉಂಟಾಗಿದೆ, ಅಥವಾ ಏನು ಅವಕ್ಷೇಪಣ ಉಂಟಾಗಿದೆ. ಏನುಂಟಾಗಿದೆ? ಅವಕ್ಷೇಪಣ ಉಂಟಾಗಿದೆ. ಹೌದಾ? ಈ ಅವಕ್ಷೇಪಣ ಅಥವಾ ಒತ್ತಡ ಏನುಂಟಾಗಿದೆ ಅಲ್ಲ, ಈ ಅವಕ್ಷೇಪಣಕ್ಕೆ ಒಳಗಾದಂತಹ ದ್ರಾವಣವನ್ನ ಅಥವಾ ಒತ್ತಡಕ್ಕೆ ಉಂಟಾದಂತಹ ದ್ರಾವಣವನ್ನ ಯಾವುದನ್ನ ಬಳಸಿ ಅಂದ್ರೆ ಇಲೆಕ್ಟ್ರೋಲೈಟ್ ಗಳನ್ನ ಬಳಸಿ. ಇಲೆಕ್ಟ್ರೋಲೈಟ್ ಅಂದ್ರೆ ಮತ್ತೆ ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್, ಇಲೆಕ್ಟ್ರೋಲೈಟ್ ಗಳನ್ನ ಬಳಸಿ ಅಥವಾ ಯಾವುದು ಪೆಪ್ಟೈಸಿಂಗ್ ಏಜೆಂಟ್ ಗಳನ್ನ ಬಳಸಿ. ಯಾವುದನ್ನ? ಪೆಪ್ಟೈಸಿಂಗ್ ಏಜೆಂಟ್ ಗಳನ್ನ ಬಳಸಿ. ಹೌದಾ? ಕಲಿಲಗಳ ಸಮರೂಪ ದ್ರಾವಣಗಳನ್ನ ಏನ್ ತಯಾರಿಸ್ತೀವಿ ಅದನ್ನೇ ನಾವೇನ್ ಕರಿತೀವಿ ಅಂದ್ರೆ ಪೆಪ್ಟೈಸೇಷನ್. ಇದನ್ನ ಯಾಕೆ ಹೇಳಿದ್ರೆ ನಿಮ್ಗೆ ಒತ್ತಡ ಅವಕ್ಷೇಪಣ ಗೊತ್ತಾಗ್ಲಿ. ನೆಗೆಟಿವ್ಲಿ ಚಾರ್ಜ್ ಪಾರ್ಟಿಕಲ್ಸ್ ಇದಾವ, ಸೆಂಟ್ರಿಫ್ಯೂಗೇಷನ್ ಒಳಪಡಿಸ್ತೀವಿ. ಸೆಂಟ್ರಿಫ್ಯೂಗೇಷನ್ ಕೇಂದ್ರತೆಯಾಗಿ ಬಲ ಏನ್ ಮಾಡ್ತದಂದ್ರ ಒತ್ತಡವನ್ನ ಅಥವಾ ಅವಕ್ಷೇಪಣಕ್ಕೆ ಒಳಪಡಿಸ್ತದ, ದ್ರಾವಣವನ್ನ ಅವಕ್ಷೇಪಣಕ್ಕೆ ಒಳಪಡಿಸಿದಾಗ ದ್ರಾವಣದಲ್ಲಿರುವಂತಹ ಋಣಾವೇಶ ಭರಿತ ಕಣಗಳೆಲ್ಲ ತಳ ಸೇರ್ತಾವಲ್ಲ, ಆ ತಳ ಸೇರಿದಂತ ಒತ್ತಡ ಅಥವಾ ಅವಕ್ಷೇಪಣಕ್ಕೆ ಒಳಗಾದಂತಹ ದ್ರಾವಣಗಳಲ್ಲಿ ಇಲೆಕ್ಟ್ರೋಲೈಟ್ ಗಳನ್ನ ಅಥವಾ ಪೆಪ್ಟೈಸಿಂಗ್ ಏಜೆಂಟ್ ಗಳನ್ನ ಬಳಸಿ ಕಲಿಲ ಸಮರೂಪ ದ್ರಾವಣಗಳಾಗಿ ಪರಿವರ್ತಿಸುವಂತಹ ವಿಧಾನವೇ ಪೆಪ್ಟೈಸೇಷನ್. ವಿಧಾನವೇನು? ಪೆಪ್ಟೈಸೇಷನ್. ಪೆಪ್ಟೈಸೇಷನ್ ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀವಿ. ಇನ್ನು ಕ್ರಾಫ್ಟ್ ನ ಟೆಂಪರೇಚರ್. ಕ್ರಾಫ್ಟ್ ನ ಟೆಂಪರೇಚರ್ ವೆರಿ ಸಿಂಪಲ್. ಯಾವ ತಾಪದಲ್ಲಿ ಏನು ಮೈಸೆಲ್ಸ್ ಗಳು ಉಂಟಾಗ್ತಾವ ಆ ತಾಪವನ್ನ ಕ್ರಾಫ್ಟ್ ನ ತಾಪ ಅಂತ ಕರಿತೀವಿ. ಇನ್ನು ಮೈಸೆಲ್ಸ್ ಅಂದ್ರೆ ಏನು? ಒಂದು ದುಂಡಾದ ಚೆಂಡಿನ ತರ ರಚನೆಗಳು ಇರ್ತಾವ. ಫಾರ್ ಎಕ್ಸಾಂಪಲ್ ಸಾಬೂನುಗಳನ್ನ ಅಭ್ಯಾಸ ಮಾಡ್ಬೇಕಾದ್ರೆ ಮೈಸೆಲ್ಸ್ ಗಳ ಬಗ್ಗೆ ಅಭ್ಯಾಸ ಮಾಡಿದೀವಿ ನಾವು. ಸಾಬೂನ್ ಬಗ್ಗೆ ಅಭ್ಯಾಸ ಮಾಡಿ. ಯಾಕಂದ್ರೆ ಸಾಬೂನು ಏನಪ್ಪಾ ಅಂದ್ರೆ ಎರಡು ಧ್ರುವಗಳನ್ನ, ಧನ ಆವೇಶ ಭರಿತ ಮತ್ತು ಋಣ ಆವೇಶ ಭರಿತ ತುದಿಯನ್ನು ಹೊಂದಿದಂತ ಒಂದು ರಚನೆ ಇರ್ತದ. ಧನ ಆವೇಶ ಭರಿತ ಮತ್ತು ಋಣ ಆವೇಶ ಭರಿತ ಒಂದು ತುದಿ ಇರ್ತದ. ಅದು ಏನಂತಂದ್ರೆ ನಾವು ಬಟ್ಟೆಯಲ್ಲಿರುವಂತಹ ಕೊಳೆಯೊಂದಿಗೆ ವರ್ತಿಸಿ ನೀರಿನಲ್ಲಿ ಸಣ್ಣ ಸಣ್ಣ ಕಣಗಳು ಉಂಟು ಮಾಡ್ತಾವಲ್ಲ, ಆ ಕಣಗಳಿಗೂ ಮೈಸೆಲ್ಸ್ ಅಂತ ಕರಿತೀವಿ. ಆ ಕಣಗಳಿಗೆ ಏನ್ ಕರಿತೀವಿ? ಮೈಸೆಲ್ಸ್ ಅಂತ ಕರಿತೀವಿ. ದುಂಡ ಚೆಂಡಿನ ತರ ರಚನೆ ಆಗಿರ್ತದೆ. ಸೇಮ್ ಅದೇ ತರ ಯಾವ ತಾಪದಲ್ಲಿ ನೀರಿನಲ್ಲಿ ಅಥವಾ ದ್ರಾವಣದಲ್ಲಿ ಏನಾಗ್ತಾವ ಮೈಸೆಲ್ಸ್ ಗಳು ಉಂಟಾಗ್ತಾವಲ್ಲ, ಆ ಮೈಸೆಲ್ಸ್ ಗಳು ಉಂಟಾಗುವಂತ ತಾಪವನ್ನೇ ನಾವು ಏನ್ ಕರಿತೀವಿ ಅಂದ್ರೆ ಕ್ರಾಫ್ಟ್ ನ ತಾಪ. ಯಾವ ತಾಪ? ಕ್ರಾಫ್ಟ್ ನ ತಾಪ. ಹೌದಾ? ಇದು ಏನಪ್ಪಾ ಅಂದ್ರೆ 59th ಕ್ವಶನ್. ಇನ್ನು ಕ್ವಶನ್ ನಂಬರ್ 60 ನೋಡೋಣ. ನೋಡ್ರಿ, ಕ್ವಶನ್ ನಂಬರ್ 60 ಏನಿದೆಪ್ಪ ಅಂದ್ರೆ 14 ಗ್ರಾಂ ನೈಟ್ರೋಜನ್ ಅನ್ನು 24 ಗ್ರಾಂ ಹೈಡ್ರೋಜನ್ ನೊಂದಿಗೆ ಉರಿಸಿದಾಗ ಉಂಟಾಗುವಂತ ಅಮೋನಿಯಾದ ರಾಶಿಯನ್ನ ಲೆಕ್ಕ ಹಾಕಿ. ಉಂಟಾಗುವಂತ ಅಮೋನಿಯಾದ ರಾಶಿಯನ್ನ ಏನ್ ಮಾಡ್ರಿ? ಲೆಕ್ಕ ಹಾಕಿ. ಹೌದಾ? ಮೊದಲು ಎಷ್ಟು ಮೋಲ್ ಅಮೋನಿಯಾ ಏನು ನಾವು ನೈಟ್ರೋಜನ್ ಬಳಸ್ಕೊಂಡಿದೀವಿ, ಆಮೇಲೆ ಎಷ್ಟು ಮೋಲ್ ಅಮೋನಿಯಾ ಉಂಟಾಗ್ತದ ಅನ್ನೋದನ್ನ ನೋಡ್ಬೇಕಾಗ್ತದೆ. ಹಾಗಾದ್ರೆ ಮೊದಲು ಮೋಲ್ಗಳ ಸಂಖ್ಯೆ ನಮ್ಗೆ ಏನಾಗಬೇಕು? ಗೊತ್ತಾಗಬೇಕು. ಮೋಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ನಾವು ಬಳಸೋ ಸೂತ್ರ ಯಾಕಪ್ಪ ಅಂದ್ರೆ ಮೋಲ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ಕೊಟ್ಟಂತಹ ರಾಶಿ ಡಿವೈಡೆಡ್ ಬೈ ಮೋಲಾರ್ ರಾಶಿ. ಹಾಗಾದ್ರೆ ನೈಟ್ರೋಜನ್ ಕೊಟ್ಟ ರಾಶಿ, ನೈಟ್ರೋಜನ್ ಕೊಟ್ಟಿರುವ ರಾಶಿ, ನೈಟ್ರೋಜನ್ ಕೊಟ್ಟಿರೋ ರಾಶಿ ಎಷ್ಟಿದೆ? 14 ಗ್ರಾಂ ಇದೆ.
ಆಮೇಲೆ ನೈಟ್ರೋಜನ್ ನ ಮೋಲಾರ್ ರಾಶಿ, ನೈಟ್ರೋಜನ್ ನ ಮೋಲಾರ್ ರಾಶಿ. ನೈಟ್ರೋಜನ್ ನಾವು ಎನ್ ಅಂತ ಬರೆಯಲ್ಲ, ಏನ್ ಬರಿತೀವಿ N2 ಅಂತ ಬರಿತೀವಿ. ಹಾಗಾದ್ರೆ ನೈಟ್ರೋಜನ್ ನ ಪರಮಾಣು ಸಂಖ್ಯೆ ಏನಿದೆ, ಪರಮಾಣು ರಾಶಿ ಸಂಖ್ಯೆ 14 ಇದೆ, ಹೌದಾ? ಹಾಗಾದ್ರೆ ರಾಶಿಯನ್ನ ನಾವು ಯಾವ್ದಾದ್ರು ತೆಗಿತೀವಿ ಪರಮಾಣು ರಾಶಿಗೆ ಅನುಗುಣವಾಗಿ. ಹಾಗಾದ್ರೆ ಎಷ್ಟು ನೈಟ್ರೋಜನ್ ಇದಾವೆ? 2 ಇದಾವ. ಹಾಗಾದ್ರೆ ಮೋಲಾರ್ ರಾಶಿ ಎಷ್ಟಾಗ್ತದೆ? 28 ಗ್ರಾಮ್. ಕೊಟ್ಟಿರುವಂತ ರಾಶಿ 14 ಗ್ರಾಮ್ ಇದೆ, ನೈಟ್ರೋಜನ್ ಮೋಲಾರ್ ರಾಶಿ ಎಷ್ಟಿದೆ? 28 ಗ್ರಾಮ್. ನೆಕ್ಸ್ಟ್ ಹೈಡ್ರೋಜನ್ ನ ಕೊಟ್ಟಿರುವ ರಾಶಿ, ಹೈಡ್ರೋಜನ್ ಕೊಟ್ಟಿರುವ ರಾಶಿ, ಹೈಡ್ರೋಜನ್ ಕೊಟ್ಟಿರುವ ರಾಶಿ ಎಷ್ಟಿದೆ? 24 ಗ್ರಾಮ್ ಕೊಟ್ಟಿದ್ದಾರೆ. ಎಷ್ಟು ಗ್ರಾಮ್? 24 ಗ್ರಾಮ್ ಕೊಟ್ಟಿದ್ದಾರೆ. ಹಾಗಾದ್ರೆ ಹೈಡ್ರೋಜನ್ ನ ಮೋಲಾರ್ ರಾಶಿ, ಹೈಡ್ರೋಜನ್ ನ ಮೋಲಾರ್ ರಾಶಿ, ಮೋಲಾರ್ ರಾಶಿ ಎಷ್ಟಿದೆ ಇಲ್ಲಿ? 2 ಗ್ರಾಮ್. ಯಾಕಂದ್ರೆ ಹೈಡ್ರೋಜನ್ ನ ಪರಮಾಣು ಸಂಖ್ಯೆ ಕೂಡ 1, ಪರಮಾಣು ರಾಶಿ ಸಂಖ್ಯೆ ಕೂಡ 1. H2 ಅಂತ ಬರಿತೀವಿ. 1 × 2 2 ಗ್ರಾಮ್. ಹಾಗಾದ್ರೆ ಮೋಲಾರ್ ರಾಶಿ ಎಷ್ಟಿದೆ? 2 ಗ್ರಾಮ್. ಮೋಲಾರ್ ರಾಶಿ ಎಷ್ಟಿದೆ? 2 ಗ್ರಾಮ್. ಈಗ ನಾವು ಮೋಲ್ಗಳ ಸಂಖ್ಯೆಯನ್ನ ಕಂಡುಹಿಡಿಯಬೇಕಾಗಿದೆ. ಮೋಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾದ್ರೆ, ಹೌದಾ, ಮೊಟ್ಟ ಮೊದಲನೇದಾಗಿ ನೈಟ್ರೋಜನ್ ನ ಮೋಲ್ಗಳ ಸಂಖ್ಯೆಯನ್ನು ಏನ್ ಮಾಡೋಣ ಅಂದ್ರೆ ಕಂಡುಹಿಡಿಯೋಣ. ನೈಟ್ರೋಜನ್ ನ ಮೋಲ್ಗಳ ಸಂಖ್ಯೆ ಇಸ್ ಈಕ್ವಲ್ ಟು ನೈಟ್ರೋಜನ್ ರಾಶಿ ಎಷ್ಟು ಕೊಟ್ಟಿದ್ದಾರೆ? 14 ಗ್ರಾಮ್ ಡಿವೈಡೆಡ್ ಬೈ 28 ಗ್ರಾಮ್. ಮೋಲಾರ್ ರಾಶಿ ಎಷ್ಟಿದೆ? 28 ಗ್ರಾಮ್ ಇದೆ. ಹಂಗಾರೆ ಮೋಲ್ಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 0.5 ಮೋಲ್. 0.5 ಮೋಲ್. ಹಾಫ್ ಅಂದ್ರೆ ಏನು? 0.5 ಮೋಲ್. ಹೌದಾ? ಇದು ನೈಟ್ರೋಜನ್ ಆಯ್ತು. ಇನ್ನ ಯಾವುದು? ಹೈಡ್ರೋಜನ್ ತಗೊಳ್ಳೋಣ. ಹೌದಾ? ಹೈಡ್ರೋಜನ್ ನ ಮೋಲ್ಗಳ ಸಂಖ್ಯೆ, ಹೈಡ್ರೋಜನ್ ಮೋಲ್ಗಳ ಸಂಖ್ಯೆ ಟೋಟಲ್ ಎಷ್ಟಿದೆ? 24 ಗ್ರಾಮ್ ಕೊಟ್ಟಿರುವ ರಾಶಿ ಇದೆ. ಮೋಲಾರ್ ರಾಶಿ ಎಷ್ಟಿದೆ? 2 ಗ್ರಾಮ್ ಇದೆ. 2 1 2 12. ಹಂಗಾದ್ರೆ 12 ಮೋಲ್ಗಳಷ್ಟು ಏನಿದೆ ಅಂದ್ರೆ 12 ಮೋಲ್ಗಳಷ್ಟು ಏನಿದೆ? ಹೈಡ್ರೋಜನ್ ಇದೆ. ಹೌದಾ? 12 ಮೋಲ್ಗಳಷ್ಟು ಏನಿದೆ? ಹೈಡ್ರೋಜನ್ ಇದೆ. ಇನ್ನ ಏನು? ನಾವು ರಾಸಾಯನಿಕ ಸಮೀಕರಣವನ್ನು ಬರ್ಕೊಂಡು, ಯಾವುದು? ಹೈಡ್ರೋಜನ್ ನೈಟ್ರೋಜನ್ ನೊಂದಿಗೆ ವರ್ತಿಸಿದಾಗ ಅಮೋನಿಯಾ ಕೊಡ್ತದೆ, NH3. ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಬೇಕಾಗ್ತದೆ. ಹೈಡ್ರೋಜನ್ ಎಷ್ಟಿದಾವ? 3 ಇದಾವೆ. ಇಲ್ಲಿ ಎಷ್ಟಿದಾವೆ? 2 ಇದಾವೆ. ಹಾಗಾದ್ರೆ ಅದನ್ನ 3 ರಿಂದ ಮಲ್ಟಿಪ್ಲೈ ಮಾಡ್ತೀವಿ. 3 2 6 ಹೈಡ್ರೋಜನ್ ಆಯ್ತು. ಹಾಗಾದ್ರೆ ಇಲ್ಲೂ ಕೂಡ ಏನಾಗಬೇಕು? 6 ಹೈಡ್ರೋಜನ್ ಆಗಬೇಕು. 7 ರಿಂದ ಮಲ್ಟಿಪ್ಲೈ ಮಾಡ್ತೀವಿ. 2 3 6. ನೈಟ್ರೋಜನ್ ಎಷ್ಟಿದಾವೆ? 2 ಇದಾವೆ. ಹೌದು? ಇದೇನಾಯ್ತು? ಇಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಇಕ್ವೇಶನ್ ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಫಾರ್ ಎಕ್ಸಾಂಪಲ್, 1 ಮೋಲ್ ಹೈಡ್ರೋಜನ್, 1 ಮೋಲ್ ಹೈಡ್ರೋಜನ್ ಎಷ್ಟಿರ್ತದ? 2 ಗ್ರಾಮ್ ಇರ್ತದೆ. ಮೋಲಾರ್ ರಾಶಿ ಎಷ್ಟಿದೆ? 2 ಗ್ರಾಮ್ ಇದೆ. ಹಾಗಾದ್ರೆ ಏನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇದನ್ನ ಏನ್ ಮಾಡಿದೀವಿ? 3 × 2 ಗ್ರಾಮ್ಸ್ ಪ್ಲಸ್ ನೈಟ್ರೋಜನ್ ಎಷ್ಟಿದಾವ? 2 ಇದಾವೆ. 14 2 14 × 2 28 ಗ್ರಾಮ್. ಆಮೇಲೆ 2 ಇಂಟು ನೈಟ್ರೋಜನ್ ಎಷ್ಟಿದಾವ? 7 ಗ್ರಾಮು. ಹೈಡ್ರೋಜನ್ ಎಷ್ಟಿದಾವ? 3 ಗ್ರಾಮು. ನೈಟ್ರೋಜನ್ ಒಂದೇ ಇದೆ. ನೈಟ್ರೋಜನ್ ಎಷ್ಟು? ಸಾರಿ, ನೈಟ್ರೋಜನ್ ಎಷ್ಟಿದೆ? ಒಂದೇ ಇದೆ. 14 ಪ್ಲಸ್ ಹೈಡ್ರೋಜನ್ ಎಷ್ಟು? 3 ಇದಾವೆ. 3. ಹೌದಾ? ಟೋಟಲ್ ಎಷ್ಟು? 17 ಗ್ರಾಮ್ ಆಯ್ತಿದ್ದು. ಎಷ್ಟಾಯ್ತು? 17 ಗ್ರಾಮ್ ಆಯ್ತು. ಹಾಗಾದ್ರೆ 3 2 6 ಗ್ರಾಮ್ ಏನು ಹೈಡ್ರೋಜನ್ 28 ಗ್ರಾಮ್ ನೈಟ್ರೋಜನ್ ನೊಂದಿಗೆ ವರ್ತಿಸಿ ಏನ್ ಮಾಡ್ತದಪ್ಪ ಅಂದ್ರೆ 17 2 30 34 ಗ್ರಾಮ್ ಏನ್ ಕೊಡ್ತದ ಅಂದ್ರೆ ಅಮೋನಿಯಾವನ್ನು ಕೊಡ್ತದ. 1 ಮೋಲ್ ಅಮೋನಿಯಾ ಉಂಟಾಗ್ಲಿಕ್ಕೆ 34 ಗ್ರಾಮ್ ಬೇಕು. ಹಾಗಾದ್ರೆ ಏನಾಗಿದೆ? ನೈಟ್ರೋಜನ್ ಎಷ್ಟು ಬಳಕೆ ಆಗಿದೆ? 28 ಗ್ರಾಮ್ ಬಳಕೆ ಆಗಿದೆ. 1 ಮೋಲ್ ನೈಟ್ರೋಜನ್ ಅಂದಷ್ಟೇ 28 ಗ್ರಾಮ್. ಇಲ್ಲಿ ಎಷ್ಟಿದೆ? 0.5 ಮೋಲ್ ಇದೆ. ಹಾಗಾದ್ರೆ ಈ ಇಡೀ ಇಕ್ವೇಶನ್ ಡಿವೈಡೆಡ್ ಬೈ ಹಾಫ್ ಮಾಡಿ. ಡಿವೈಡೆಡ್ ಬೈ ಹಾಫ್ ಅಥವಾ 0.5 ಡಿವೈಡ್ ಮಾಡಿದಾಗ 3 ಗ್ರಾಮ್ ಯಾವುದು? ಹೈಡ್ರೋಜನ್ 14 ಗ್ರಾಮ್ ನೈಟ್ರೋಜನ್ ನೊಂದಿಗೆ ವರ್ತಿಸಿ 17 ಗ್ರಾಮ್ ಅಮೋನಿಯಾವನ್ನು ಕೊಡ್ತದೆ. ಎಷ್ಟು? 17 ಗ್ರಾಮ್ ಅಮೋನಿಯಾವನ್ನು ಕೊಡ್ತದೆ. ಹಾಗಾದ್ರೆ ನಮ್ಮ ಆನ್ಸರ್ ಏನಪ್ಪಾ ಅಂದ್ರೆ ಎಷ್ಟು ಗ್ರಾಮ್ ಅಮೋನಿಯಾ ಸಿಗ್ತದ? 17 ಗ್ರಾಮ್. ಯಾಕ? 1 ಮೋಲ್ ನೈಟ್ರೋಜನ್ ಅಂದ್ರೆ 28 ಗ್ರಾಮ್ ಐತಿ.
ಹೌದಾ. ನಾವು ರಿಯಾಕ್ಷನ್ ಅಲ್ಲಿ ಕೇವಲ 14 ಗ್ರಾಮ್ ಅನ್ನು ಬಳಸ್ಕೊಂಡಿದೀವಿ, ಅಂದ್ರೆ 0.5 ಮೋಲ್ ಬಳಸ್ಕೊಂಡಿದೀವಿ. 0.5 ಮೋಲ್ ಅನ್ನ ನೈಟ್ರೋಜನ್ ಬಳಸ್ಕೊಂಡಾಗ, ಹೌದಾ, ನಾವು ಎಷ್ಟು ಬೇಕಾದಷ್ಟು ಹೈಡ್ರೋಜನ್ ತಕೊಳ್ಳಿ, ಅದ್ರಲ್ಲಿರುವಂತಹ ಹೈಡ್ರೋಜನ್ ಎಷ್ಟು ಕೇವಲ 3 ಗ್ರಾಮ್ ಮಾತ್ರ 24 ಗ್ರಾಮ್ ತೆಗೆದುಕೊಂಡಿದೀವಿ ಅಂತ 24 ಗ್ರಾಮ್ ಬಳಕೆ ಆಗ್ಬೇಕಂತ ಏನಿಲ್ಲ, ಹೌದಾ. 3 ಗ್ರಾಮ್ ಮಾತ್ರ ಬಳಸ್ಕೊಂಡು ಏನಪ್ಪಾ ಅಂದ್ರೆ 17 ಗ್ರಾಮ್ ಏನ್ ಮಾಡ್ತದ ಅಂದ್ರೆ ಅಮೋನಿಯಾ ಕೊಡ್ತದ. ಆಮೇಲೆ ಉಳಿದು ಈಗ ಫಾರ್ ಎಕ್ಸಾಂಪಲ್ ಕೆಲವು ರಾಸಾಯನಿಕ ಕ್ರಿಯೆಗಳಲ್ಲಿ ಆಮ್ಲಜನಕ ಯಥೇಚ್ಛವಾಗಿ ಸಿಕ್ಕಾಗ ಅಥವಾ ಕಡಿಮೆ ಸಿಕ್ಕಾಗ ಹೆಂಗ್ ರಿಯಾಕ್ಷನ್ ನಡೀತದಲ್ಲ, ಹಂಗ ಹೈಡ್ರೋಜನ್ ಮತ್ತು ನೈಟ್ರೋಜನ್ ಕೇಸ್ನಲ್ಲಿ ಅಮೋನಿಯಾ ಉಂಟಾಗಲ್ಲ. ಅಮೋನಿಯಾ ಉಂಟಾಗಬೇಕಾದ್ರೆ ನೈಟ್ರೋಜನ್ ಲಿಮಿಟೈಸಿಂಗ್ ಏಜೆಂಟ್, ತನಗೆ ಎಷ್ಟು ಬೇಕೋ ಅಷ್ಟು ಪಡ್ಕೊಳ್ತದ, ಅದಕ್ಕಿಂತ ಹೆಚ್ಚನ್ನ ಪಡ್ಕೊಳ್ಳೋದಿಲ್ಲ. ನನಗೆ ಎಷ್ಟು ಬೇಕೋ ಅಷ್ಟೇ ಪಡ್ಕೊಳ್ತದ. ಹಂಗಾದ್ರೆ 2 ಮಾರ್ಕ್ಸ್ ಕ್ವಶನ್ ನೀವು ಇದನ್ನಷ್ಟೇ ಬಿಡಿಸ್ಬೋದು. ನಿಮ್ಗೆ ಗೊತ್ತಾಗ್ಲಿ ಏನು 0.5 ಮೋಲ್ ಯಾಕೆ ಇದನ್ನ ಡಿವೈಡೆಡ್ ಬೈ 0.5 ಇಂದ ಅಥವಾ ಹಾಫ್ ನಿಂದ ನಾನು ಡಿವೈಡ್ ಮಾಡ್ತೇನೆ ಅನ್ನೋದು ಹೇಳೋಕ್ಕೋಸ್ಕರ ಇದನ್ನ ಹೇಳ್ತೇನೆ, ಹೌದಾ. ಹಾಗಾದ್ರೆ ರಾಸಾಯನಿಕ ಸಮೀಕರಣದಲ್ಲಿ ಏನು 14 ಗ್ರಾಮ್ ನೈಟ್ರೋಜನ್ ಬಳಸಿ ನಾವು 24 ಗ್ರಾಮ್ ಹೈಡ್ರೋಜನ್ ಬಳಸಲಿ, ಅದ್ರಲ್ಲಿ ಬಳಕೆ ಆಗೋದು ಕೇವಲ 3 ಗ್ರಾಮ್. ಹಾಗಾದ್ರೆ ಅಮೋನಿಯಾ ಎಷ್ಟು ಗ್ರಾಮ್? 17 ಗ್ರಾಮ್ ಅಮೋನಿಯಾ ಉಂಟಾಗ್ತದೆ. ಎಷ್ಟು ಗ್ರಾಮ್? 17 ಗ್ರಾಮ್. ಒಂದ್ ಸ್ವಲ್ಪ ಈ ತರ ಪ್ರಾಬ್ಲಮ್ಸ್ ನಾನು ಟೆಕ್ಸ್ಟ್ ಬುಕ್ ಅಲ್ಲಿ ಬೇರೆ ಮೆಥಡ್ ಇಂದ ಹೆಂಗ್ ಬಿಡಿಸೋದು ಅಂತ ಇದು ಮಾಡಿಲ್ಲ, ನಂದೇ ಅದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಬಿಡಿಸಿದೀನಿ. ನಿಮ್ದು ಏನಾದ್ರು ನನಗೆ ನಿನ್ನೆ ಬಹಳಷ್ಟು ಜನ ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡ್ತೀನಿ ನಾನು. ಹಂಗೆ ನಿಮ್ದು ಏನಾದ್ರು ಇದ್ರೆ ನಂಗೆ ಕಳ್ಸ್ಕೊಡ್ರಿ. ಯಾಕಂದ್ರೆ ನಾನು ಈ ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನಿಂದ ಏನಾದ್ರೂ ಹೆಲ್ಪ್ ಆಗ್ಲಿಕ್ಕೆ ಸಾಧ್ಯ ಇದೆಯಾ ಅಷ್ಟೇ ನನ್ನ ಕೆಲಸ. ಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಎಲ್ಲಾನು ಹೇಳ್ತೀನಿ ಅಂತ ನಾನು ಹೇಳೋದಿಲ್ಲ. ನಿಮ್ಗೊಂದು ಸ್ವಲ್ಪ ಹೆಲ್ಪ್ ಆಗೋದು, ಯಾರು ಏನೋ ಫ್ರೆಶ್ ಆಗಿ ಈಗ ಬಂದಿದ್ದೀರಾ GPSTR ಓದಕ್ಕೆ ಅಂಥವ್ರಿಗೆ, ಅಥವಾ ಏನೋ PCME PCMCS ಇಂಥವ್ರು ಒಂದು 5-6 ವರ್ಷ ಟಚ್ನೇ ಇಲ್ಲ ಈ ಸಬ್ಜೆಕ್ಟ್ಗಳ ಬಗ್ಗೆ, ಟೀಚು ಮಾಡಿಲ್ಲ. ಆಮೇಲೆ ನನ್ನ ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಜನ ಎಲ್ಲ ಮ್ಯಾಥಮೆಟಿಕ್ಸ್ ಇದ್ದಾರೆ, ಅವ್ರಿಗೆ ಸೈನ್ಸ್ ಟಚ್ ಇಲ್ಲ, ಅವ್ರಿಗೊಂದು ಸ್ವಲ್ಪ ಬೇಸಿಕ್ ಆದ್ರೂ ಸಿಗ್ಲಿ. ನಾನು ಹೇಳ್ತಾ ಇರೋದ್ರಿಂದ ನಂಗೆ ಬೇಸಿಕ್ ಆದ್ರೂ ನಾನು ಕೊಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಏನೋ 100% ಅಂತ ನಾನು ಕೊಡ್ತೀನಿ ಅಂತ ನಾನು ಹೇಳಲ್ಲ, ಬಟ್ ನನ್ನಿಂದ ಒಂದಷ್ಟು ಹೆಲ್ಪ್ ಆಗ್ತದೆ ಅಂತ ಅನ್ನೋ ದೃಷ್ಟಿಯಿಂದ ಬಿಡಿಸುವಂತ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮದು ಸರ್ ಇದನ್ನು ಈ ಥರನೂ ಬಿಡಿಸ್ಬೋದು ಆ ಥರ ಅಂತ ನೀವು ಹೇಳಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ, ನೀನೇ ಒಬ್ರು ನಂಗೆ ಕಾಮೆಂಟ್ ಕೊಟ್ಟಿದ್ದಾರೆ ಆ ಥರ ಬಿಡಿಸ್ಬೋದು ಅಂತ, ಅದು ನಾನು ನಿಮಗೆ ಆಮೇಲೆ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ. ಹೌದಾ, ನೋಡ್ಕೊಡ್ರಿ ಸ್ವಲ್ಪ. ನೆಕ್ಸ್ಟ್ ಕ್ವಶನ್ ನಂಬರ್ 61 ಏನಿದೆಪ್ಪ ಅಂದ್ರೆ X ಮತ್ತು Y ಧಾತುಗಳು ಅನುಕ್ರಮವಾಗಿ 16 ಮತ್ತು 2ನೇ ವರ್ಗ ಸೇರಿವೆ. ಎರಡೂ ಧಾತುಗಳು ಒಂದೇ ಆವರ್ತಕ್ಕೆ ಸೇರಿವೆ. ಹಾಗಾದ್ರೆ X ಮತ್ತು Y ಧಾತುಗಳಿಂದ ಉಂಟಾಗುವಂತ ಸಂಯುಕ್ತ ಅನುಸೂತ್ರ ಬರೆಯಿರಿ ಮತ್ತು ಈ ಸಂಯುಕ್ತದ ರಾಸಾಯನಿಕ ಸ್ವಭಾವ ತಿಳಿಸಿ. ಈ ಸಂಯುಕ್ತದೇನು ರಾಸಾಯನಿಕ ಸ್ವಭಾವ ತಿಳಿಸಿ. ಫಾರ್ ಎಕ್ಸಾಂಪಲ್ 2ನೇ ಗುಂಪಿನಲ್ಲಿರುವಂತಹ ಧಾತುಗಳು ಯಾವುವು ಮತ್ತೆ 16ನೇ ಗುಂಪಿನಲ್ಲಿರುವಂತಹ ಧಾತುಗಳು ಯಾವುವು ನಿಮಗೆ ಮೊದಲು ಗೊತ್ತಿರಬೇಕು. ನಿಮ್ಗೇನಾಗಬೇಕು, ಮೊದಲು ಗೊತ್ತಾಗಬೇಕು. ಫಾರ್ ಎಕ್ಸಾಂಪಲ್ 16ನೇ ಗುಂಪಿನಲ್ಲಿರುವಂತಹ ಧಾತುಗಳು ಮುಖ್ಯವಾಗಿ ಆಕ್ಸಿಜನ್, ಸಲ್ಫರ್ ಇಂತಹ ಧಾತುಗಳು ಬರ್ತವೆ. ಆಮೇಲೆ ಏನು 2ನೇ ಗುಂಪಿನಲ್ಲಿರುವಂತಹ ಧಾತುಗಳು, ಹೌದಾ, ಏನು ಮ್ಯಾಗ್ನೀಷಿಯಮ್ ಮತ್ತು ಇಂತಹ ಕೆಲವು ಧಾತುಗಳು ಇರ್ತಾವ ಬರ್ತಾವೆ. ಹೌದಾ, ಹಾಗಾದ್ರೆ ಇಲ್ಲಿ X ಮತ್ತು Y ಧಾತುಗಳು ಅನುಕ್ರಮವಾಗಿ 16 ಮತ್ತು 2ನೇ ವರ್ಗ ಅಂದ್ರೆ ಆವರ್ತ ಕೋಷ್ಟಕದಲ್ಲಿರುವಂತ ಕಂಬಸಾಲು. ವರ್ಗ ಅಂದ್ರೆ ಆವರ್ತ ಕೋಷ್ಟಕದಲ್ಲಿರುವಂತ ಕಂಬಸಾಲು. ಆಮೇಲೆ ಆವರ್ತ ಅಂದ್ರೆ ಅಡ್ಡಸಾಲು, ಗ್ರೂಪ್ಸ್ ಅಂಡ್ ಪೀರಿಯಡ್ಸ್ ಅಂತ ಕರಿತೀವಿ. ಹೌದಾ, 16th ಗ್ರೂಪ್ ಮತ್ತು 2nd ಗ್ರೂಪ್ ಅಲ್ಲಿ X ಮತ್ತು Y ಧಾತುಗಳಿದಾವೆ. ಆಮೇಲೆ ಅವುಗಳು ಎರಡೂದ್ರದ್ದು ಪೀರಿಯಡ್ ಒಂದೇ ಆಗಿದೆ. ಹಾಗಾದ್ರೆ ಆ ಎರಡೂ ಧಾತುಗಳು ರಾಸಾಯನಿಕವಾಗಿ ಸಂಯೋಗವಾದಾಗ ಅವುಗಳಿಂದ ಉಂಟಾಗುವಂತಹ ಏನು ಸಂಯುಕ್ತದ ಸೂತ್ರ ಬರೆಯಿರಿ. ಆಮೇಲೆ ಈ ಸಂಯುಕ್ತದ ರಾಸಾಯನಿಕ ಸ್ವಭಾವವನ್ನ ತಿಳಿಸಿ. ಫಾರ್ ಎಕ್ಸಾಂಪಲ್ 16ನೇ ಗುಂಪಿನಲ್ಲಿರುವಂತಹ ಧಾತು ಸಲ್ಫರ್. ನೀವು ಆವರ್ತ ಕೋಷ್ಟಕವನ್ನು ಒಂದು ಸ್ವಲ್ಪ ನಾನು ತೋರ್ಸಕ್ಕಾಗಿಲ್ಲ, ಆದ್ರೆ ಆವರ್ತ ಕೋಷ್ಟಕ ನೋಡಿ 16ನೇ ಗುಂಪಿನಲ್ಲಿ ಸಲ್ಫರ್ ಇದೆ. ಅದು ಯಾವುದರೊಂದಿಗೆ ವರ್ತಿಸ್ತದೆ ಅಂದ್ರೆ ಮ್ಯಾಗ್ನೀಷಿಯಂ. 2ನೇ ಗುಂಪಿನಲ್ಲಿರುವಂತಹ ಮ್ಯಾಗ್ನೀಷಿಯಂ, ಇದು X ಆಯ್ತು, ಇದು Y ಆಯ್ತು. ಇದರೊಂದಿಗೆ ವರ್ತಿಸಿ ಏನ್ ಕೊಡ್ತದಪ್ಪ ಅಂದ್ರೆ ಮ್ಯಾಗ್ನೀಷಿಯಂ ಸಲ್ಫೈಡ್ ಅನ್ನು ಕೊಡ್ತದೆ. ಮ್ಯಾಗ್ನೀಷಿಯಂ ಸಲ್ಫೈಡ್ ಅನ್ನ ಕೊಡ್ತದ. ಹಾಗಾದ್ರೆ ಮ್ಯಾಗ್ನೀಷಿಯಂ ಏನ್ ಮಾಡ್ತದೆ ಅಂದ್ರೆ ತನ್ನ ಹೊರಕವಚದಲ್ಲಿರುವಂತಹ 2 ಇಲೆಕ್ಟ್ರಾನ್ಗಳನ್ನ ಸಲ್ಫರ್ಗೆ ದಾನ ಮಾಡ್ತದ. ಸಲ್ಫರ್ ಆ 2 ಇಲೆಕ್ಟ್ರಾನ್ಗಳನ್ನು ಪಡ್ಕೊಳ್ತದ. ಯಾವಾಗ ಏನು ಇಲೆಕ್ಟ್ರಾನ್ಗಳ ಕೊಡುವಿಕೆ ಅಥವಾ ತೆಗೆದುಕೊಳ್ಳುವಿಕೆ, ಇಲೆಕ್ಟ್ರಾನ್ಗಳ ವರ್ಗಾವಣೆಯ ಮೂಲಕ ರಾಸಾಯನಿಕ ಕ್ರಿಯೆ ನಡೀತದ ಅಥವಾ ರಾಸಾಯನಿಕ ಸಮೀಕರಣ ನಡೀತದ, ಅಲ್ಲಿ ಉಂಟಾಗುವಂತಹ ಸಂಯುಕ್ತಗಳೆಲ್ಲ ಏನಾಗಿರ್ತಾವ ಅಂದ್ರೆ ಅಯಾನಿಕ ಸಂಯುಕ್ತಗಳಾಗಿರ್ತಾವ. ಯಾವ ಸಂಯುಕ್ತ ಇರ್ತಾವ? ಅಯಾನಿಕ ಸಂಯುಕ್ತಗಳು.
ನೋಡ್ರಿ ಫಸ್ಟ್ ಹಾಫ್ ಅಲ್ಲಿ ಅವ್ರು ಏನ್ ಕೇಳಿದ್ರು ಎಕ್ಸ್ ಮತ್ತು ವಾಯು ಧಾತುಗಳಿಂದ ಉಂಟಾಗುವಂತ ಸಂಯುಕ್ತ ಯಾವುದು ಮ್ಯಾಗ್ನೀಷಿಯಂ ಸಲ್ಫೈಡ್. ಆಮೇಲೆ ಏನು ಉಂಟಾಗುವಂತಹ ಸಂಯುಕ್ತದ ರಾಸಾಯನಿಕ ಸ್ವಭಾವ ತಿಳಿಸಿ. ರಾಸಾಯನಿಕ ಸ್ವಭಾವ ಅದು ಒಂದು ಅಯಾನಿಕ ಸಂಯುಕ್ತ, ಯಾಕೆ ಎಲೆಕ್ಟ್ರಾನ್ ನ ವರ್ಗಾವಣೆಯಿಂದ ಉಂಟಾದಂತಹ ಸಂಯುಕ್ತವಾಗಿದೆ. ಹಾಗಾದ್ರೆ ಅಯಾನಿಕ ಸಂಯುಕ್ತಗಳ ಸ್ವಭಾವ ಏನು? ಕುದಿಯುವ ಬಿಂದು ಮತ್ತು ಕರಗುವ ಬಿಂದು ಏನಿರ್ತದ ತುಂಬಾ ಹೆಚ್ಚಿರ್ತದ. ಆಮೇಲೆ ನೀರಿನಲ್ಲಿ ಏನಾಗ್ತಾವ ಅಂದ್ರೆ ಬಹಳ ಸರಾಗವಾಗಿ ಕರಗ್ತಾವ, ಹೌದಾ. ಆಮೇಲೆ ಯಾವಾಗ ನೀರಿನಲ್ಲಿ ಕರಗಿರ್ತಾವ ಅವು ವಿದ್ಯುತ್ ವಾಹಕಗಳಾಗಿ ವರ್ತಿಸ್ತಾವ, ಯಾವ ನೀರಿನಲ್ಲಿ ಕರಗಿರೋದಿಲ್ಲ ಅವು ವಿದ್ಯುತ್ ವಾಹಕಗಳಾಗಿ ವರ್ತಿಸುವುದಿಲ್ಲ. ಯಾಕಂದ್ರೆ ಮ್ಯಾಗ್ನೀಷಿಯಂ ಸಲ್ಫೈಡ್ ಒಂದು ಲವಣ, ಎಲ್ಲಾ ಲವಣಗಳ ಲಕ್ಷಣಗಳು ಇವೇ ಆಗಿರ್ತಾವ. ಅಯಾನಿಕ ಸಂಯುಕ್ತಗಳು ಲವಣಗಳೆಲ್ಲ ಏನು ಅಯಾನಿಕ ಸಂಯುಕ್ತಗಳು. ಹಾಗಾದ್ರೆ ಆ ಅಯಾನಿಕ ಸಂಯುಕ್ತಗಳ ಲಕ್ಷಣನೇ ಏನು ಲವಣಗಳ ಲಕ್ಷಣ ಆಗಿರ್ತದ. ಮ್ಯಾಗ್ನೀಷಿಯಂ ಸಲ್ಫೈಡ್ ಒಂದು ಲವಣ. ಕುದಿಯುವ ಬಿಂದು ಕರಗುವ ಬಿಂದು ಹೆಚ್ಚು, ನೀರಿನಲ್ಲಿ ಬಹಳ ವೇಗವಾಗಿ ವಿಲೀನ ಆಗ್ತದೆ, ಸಾವಯವ ದ್ರಾವಕಗಳಲ್ಲಿ ವಿಲೀನ ಆಗುವುದಿಲ್ಲ, ಹೌದಾ. ಆಮೇಲೆ ದ್ರಾವಣ ಸ್ಥಿತಿಯಲ್ಲಿ ಉತ್ತಮ ವಿದ್ಯುತ್ ವಾಹಕಗಳು, ಆಮೇಲೆ ಹರಳಾದ ಸ್ಥಿತಿಯಲ್ಲಿ ಇರ್ತಾವ ಅವಿದ್ಯುತ್ ವಾಹಕಗಳು. ಆಮೇಲೆ ಇವುಗಳಲ್ಲಿ ಉಂಟಾಗಿರುವಂತಹ ಬಂಧ ಅಯಾನಿಕ ಬಂಧ, ಇಲೆಕ್ಟ್ರಾನ್ ನ ವರ್ಗಾವಣೆಯ ಮೂಲಕ ಉಂಟಾಗಿರುವಂತಹ ಬಂಧ. ಇವು ಏನಪ್ಪಾ ಅಂದ್ರೆ ಮುಖ್ಯವಾದ ಲಕ್ಷಣಗಳು ಅಥವಾ ಸ್ವಭಾವ, ಸಂಯುಕ್ತದ ರಾಸಾಯನಿಕ ಸ್ವಭಾವ, ಸಂಯುಕ್ತದ ರಾಸಾಯನಿಕ ಸ್ವಭಾವ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 62 ಏನಿದೆಪ್ಪ ಅಂದ್ರೆ ಮತ್ತೆ ಆಪಲ್, ಸೇಬು ಹಣ್ಣನ್ನ ಒಂದು ಸುಳ್ಳು ಹಣ್ಣು ಅಂತ ಕರಿತೀವಿ. ಯಾಕಂದ್ರೆ ಸೇಬು ಹಣ್ಣು ಹೂವಿನ ಅಂಡಾಶಯ ಮತ್ತು ಪರಾಗರೇಣುಗಳಿಂದ ಹೂವಿನ ಪರಾಗರೇಣು ಮತ್ತು ಅಂಡಾಶಯಗಳ ನಿಷೇಚನ ಮತ್ತು ಸಂಯೋಗದಿಂದ ಉಂಟಾದಂತಹ ಹಣ್ಣಲ್ಲ, ಹೌದಾ. ಅವೆಲ್ಲ ಏನು ನಿಜವಾದ ಹಣ್ಣುಗಳು. ಯಾವುವು? ಪರಾಗಸ್ಪರ್ಶ ಅಂತ ಅಭ್ಯಾಸ ಮಾಡಿದಿಲ್ಲ. ಪರಾಗಸ್ಪರ್ಶದಿಂದ ಏನೋ ಹೂವಿನ ಪುಂಕೇಸಗಳು ಅಂಡಾಶಯವನ್ನು ತಲುಪಿ ಏನ ಹಣ್ಣು ಉಂಟಾಗ್ತದಲ್ಲ, ಬೀಜ ಉಂಟಾಗ್ತದಲ್ಲ, ಅದು ಏನಪ್ಪಾ ಅಂದ್ರೆ ನಿಜವಾದ ಬೀಜ. ಆದ್ರೆ ಆಪಲ್ ನಲ್ಲಿ ಹೂವಿನ ಒಂದು ಭಾಗದಿಂದ ಏನಾಗ್ತದಂದ್ರೆ ಹಣ್ಣ ಉಂಟಾಗ್ತದ. ಅದಕ್ಕೆ ಅದನ್ನ ಸುಳ್ಳು ಹಣ್ಣು ಅಂತ ಕರೀತಾರೆ. ಅದನ್ನ ಏನ್ ಕರೀತಾರ? ಸುಳ್ಳು ಹಣ್ಣು. ನಿಮ್ಗೆ ಅರ್ಥ ಆಗಿದೆ. ಅಂಡಾಶಯ ಮತ್ತು ಪುಂಕೇಸಗಳ ಸಹಾಯವಿಲ್ಲದೆ ಏನು ಹೂವಿನ ಯಾವುದಾದ್ರೂ ಒಂದು ಭಾಗದಿಂದ ಏನಾಗ್ತದ್ರೆ ಹಣ್ಣು ಉಂಟಾಗ್ತಾ ಇದ್ರೆ ಅದನ್ನ ಏನ್ ಕರಿತೀವಿ? ಸುಳ್ಳು ಹಣ್ಣು. ಇನ್ನ ಏನು ಹೂವಿನ ಯಾವ ಭಾಗದಿಂದ, ಸೇಬು ಹಣ್ಣಿನಲ್ಲಿ ಹೂವಿನ ಯಾವ ಭಾಗದಿಂದ ಹಣ್ಣು ರೂಪಿತವಾಗಿದೆ? ಯಾವ ಭಾಗದಿಂದ ಅಂದ್ರೆ ಸೇಬಿನ ಹೂವಿನಲ್ಲಿ ಏನಪ್ಪಾ ಅಂದ್ರೆ ಒಂದು ತಿರುಳಿರುವಂತ ರಿಸೆಪ್ಟಾಕಲ್ ಬರ್ತದೆ. ತಿರುಳಿರುವ ರಿಸೆಪ್ಟಾಕಲ್ ಅಂತ ಒಂದು ರಚನೆ ಬರ್ತದ. ತಿರುಳಿರುವಂತಹ ಒಂದು ರಿಸೆಪ್ಟಾಕಲ್ ಅಂತ ಒಂದು ರಚನೆ ಬರ್ತದ. ಆ ತಿರುಳಿರುವಂತಹ ರಿಸೆಪ್ಟಾಕಲ್ ಏನ್ ಮಾಡ್ತದಂದ್ರ ಸೇಬಿನ ಖಾದ್ಯ ಭಾಗವನ್ನು ರೂಪಿಸ್ತದೆ. ಖಾದ್ಯ ನಾವು ತಿನ್ನುವಂತ ಭಾಗವನ್ನ ರೂಪಿಸ್ತದ. ಆದ್ದರಿಂದ ಸೇಬನ್ನ ಏನಂತ ಕರಿತೀವಿ? ಸುಳ್ಳು ಹಣ್ಣು. ಏನಂತ ಕರಿತೀವಿ? ಸುಳ್ಳು ಹಣ್ಣು, ಫಾಲ್ಸ್ ಫ್ರೂಟ್ ಅಂತ ಕರಿತೀವಿ. ಇದೇನಪ್ಪ ಅಂದ್ರೆ ಕ್ವಶನ್ ನಂಬರ್ 60. ಇನ್ನು 63 ಅನ್ನ ಅಭ್ಯಾಸ ಮಾಡೋಣ. ಕ್ವಶನ್ ನಂಬರ್ 63 ಏನ್ ಕೇಳಿದಾರಪ್ಪ ಅಂದ್ರೆ ಪಾಲಿನೇಷನ್ ಮತ್ತು ಫರ್ಟಿಲೈಸೇಷನ್ ಇರುವಂತ ಡಿಫ್ರೆನ್ಸ್ ಕೇಳಿದ್ದಾರೆ. ಮತ್ತೆ ಪಾಲಿನೇಷನ್ ಪರಾಗಸ್ಪರ್ಶ, ಫರ್ಟಿಲೈಸೇಷನ್ ಫಲೀಕರಣ ಅಥವಾ ಅದನ್ನ ಲೈಂಗಿಕ ಸಂತಾನೋತ್ಪತ್ತಿ ಅಂತ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ಪಾಲಿನೇಷನ್ ಅಲ್ಲಿ ಏನು ಪುಂಕೇಸರಗಳು ಅಂಡಾಶಯದೆಡೆಗೆ ಚಲಿಸುವ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಪರಾಗಸ್ಪರ್ಶ. ಪುಂಕೇಸರಗಳು ಅಂಡಾಶಯದೆಡೆಗೆ ಶಲಾಕ ನಡಿಕೆ ಮೂಲಕ ಏನ್ ಚಲಿಸ್ತಾವಲ್ಲ, ಚಲಿಸುವಂತ ಪ್ರಕ್ರಿಯೆ ಏನ್ ಕರಿತೀವಿ ಅಂದ್ರೆ ಪಾಲಿನೇಷನ್ ಅಂತ ಕರಿತೀವಿ. ಇನ್ನು ಫರ್ಟಿಲೈಸೇಷನ್, ಹೌದಾ. ಫರ್ಟಿಲೈಸೇಷನ್ ಗಂಡು ಲಿಂಗಾಣುಗಳು ಮತ್ತು ಹೆಣ್ಣು ಲಿಂಗಾಣುಗಳ ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಮತ್ತು ನಿಷೇಚನ ಕ್ರಿಯೆಯನ್ನ, ಯಾವುದನ್ನ? ಸಂಯೋಗ ಮತ್ತು ನಿಷೇಚನ ಕ್ರಿಯೆಯನ್ನ ನಾವೇನ್ ಕರಿತೀವಿ ಅಂದ್ರೆ ಫಲೀಕರಣ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ. ಆಮೇಲೆ ಪರಾಗಸ್ಪರ್ಶ ಒಂದು ಭೌತಿಕ ಕ್ರಿಯೆ, ನಿಸರ್ಗದಲ್ಲಿ ನಡೀತದೆ ತಾನೇ ಭೌತಿಕ ಕ್ರಿಯೆ. ಆದ್ರೆ ಲೈಂಗಿಕ ಸಂತಾನೋತ್ಪತ್ತಿ ಒಂದು ಜೀವ ರಾಸಾಯನಿಕ ಕ್ರಿಯೆ ಅಥವಾ ಲೈಂಗಿಕ ಕ್ರಿಯೆ. ಜೀವ ರಾಸಾಯನಿಕ ಕ್ರಿಯೆ ಅಥವಾ ಏನು
ಲೈಂಗಿಕ ಕ್ರಿಯೆ. ಆಮೇಲೆ ಪಾಲಿನೇಷನ್ ಪರಾಗಸ್ಪರ್ಶ ಸಸ್ಯಗಳಲ್ಲಿ ಉಂಟಾಗ್ತದೆ. ಯಾವುದರಲ್ಲಿ? ಸಸ್ಯಗಳಲ್ಲಿ. ಹೌದಾ? ಸಸ್ಯ ಸಂತಾನೋತ್ಪತ್ತಿ ಭಾಗವಾದಂತಹ ಹೂವಿನಲ್ಲಿ ಉಂಟಾಗ್ತದೆ. ಆಮೇಲೆ ಫಲೀಕರಣ ಅಥವಾ ಪ್ರಜನನ, ಫಲೀಕರಣ ಅಥವಾ ಪ್ರಜನನ ಏನಪ್ಪಾ ಅಂದ್ರೆ ಮೇಲ್ವರ್ಗದ ಪ್ರಾಣಿಗಳಲ್ಲಿ ಉಂಟಾಗ್ತದೆ. ಮೇಲ್ವರ್ಗದ ಪ್ರಾಣಿಗಳಲ್ಲಿ ಏನಾಗ್ತದ? ಉಂಟಾಗ್ತದೆ. ಇಷ್ಟು ಏನಪ್ಪಾ ಅಂದ್ರೆ ಸಿಂಪಲ್ ಆಗಿ 2 ಮಾರ್ಕ್ಸ್. ಏನು? ಪರಾಗಸ್ಪರ್ಶ ಮತ್ತು ಪ್ರಜನನ, ಫಲೀಕರಣ ಅಥವಾ ಲೈಂಗಿಕ ಸಂತಾನೋತ್ಪತ್ತಿ, ಇವು ಎರಡರ ನಡುವಿನ ವ್ಯತ್ಯಾಸಗಳು. ಎರಡರ ನಡುವಿನ ವ್ಯತ್ಯಾಸ. ವೆರಿ ಸಿಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 64 ಅನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 64 ಲಕ್ಷ ಕೊಡ್ರಿ. ಕ್ವಶನ್ ನಂಬರ್ 64 ಏನಿದೆಪ್ಪ ಅಂದ್ರೆ ರಾಸುಗಳು ಮೇಯುತ್ತಿರುವಾಗ ಬೆಳ್ಳಕ್ಕಿಗಳು ಸಾಮಾನ್ಯವಾಗಿ ಕಂಡು ಬರುತ್ತವೆ. ಈ ರೀತಿಯ ಪ್ರತಿವರ್ತನೆಯನ್ನು ಏನೇನವರು ಈ ರೀತಿಯ ಕ್ರಿಯೆಗೆ ಕಾರಣ ಕೊಡಿ ಅಂತ ಕೇಳ್ತಾರೆ. ಈ ರೀತಿಯ ಪ್ರತಿವರ್ತನೆಯನ್ನ ಏನಂತ ಕರೀತಾರಪ್ಪ ಅಂದ್ರೆ ಕಾಮನ್ ಸ್ಯಾಲಿಸಮ್ ಅಂತ ಕರೀತಾ ಇದ್ದಾರೆ. ಕಾಮನ್ ಸ್ಯಾಲಿಸಮ್ ನಮ್ಮ ನಿಸರ್ಗದಲ್ಲಿ ಕಂಡು ಬರ್ತಕ್ಕಂತಹ ಕೆಲವು ಕ್ರಿಯೆಗಳು ಕಾಮನ್ ಸ್ಯಾಲಿಸಮ್. ಹೌದಾ? ಏನು? ಕಾಮನ್ ಸ್ಯಾಲಿಸಮ್ ಅಥವಾ ಕನ್ನಡದಲ್ಲಿ ನಾವು ಅದನ್ನ ಪ್ರಾರಂಭಿಕತೆ ಅಂತ ಕರಿತೀವಿ. ಕನ್ನಡದಲ್ಲಿ ಏನ್ ಕರಿತೀವಿ? ಪ್ರಾರಂಭಿಕತೆ. ಹೌದಾ? ಇನ್ನ ಏನಪ್ಪಾ ಅಂದ್ರೆ ಈ ರೀತಿಯಾದಂತ ಕ್ರಿಯೆ ಉಂಟಾಗ್ಲಿಕ್ಕೆ ಕಾರಣ ಏನು? ಈ ರೀತಿಯಾದಂತ ಕ್ರಿಯೆ ಉಂಟಾಗ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಯಾವಾಗ ರಾಸುಗಳು ಅಥವಾ ಜಾನುವಾರುಗಳು ಮೇಯ್ತಿರ್ತಾವ, ಮೇಯ್ಬೇಕಾದ್ರೆ ಹುಲ್ಲನ್ನ ಮೇಯೋಕ್ಕಿಂತ ಮುಂಚೆ ಜೋರಾಗಿ ಉಸಿರನ್ನ ಭೂಮಿ ಎಡುತ್ತೆ ತಳ್ತಾವ. ತಳ್ಳಿದಾಗ ಅದರಲ್ಲಿರುವಂತ ಕೀಟಗಳೆಲ್ಲ ಸೈಡ್ ಆಗ್ತಾವ. ಅಂದ್ರೆ ಅವು ಮೇಯ್ಬೇಕಾದ್ರೆ ಏನ್ ಮಾಡ್ತಾವ ಅಂದ್ರೆ ಕೀಟಗಳನ್ನ ಬೆರೆಸ್ತಾವ. ಕೀಟಗಳನ್ನ ಏನ್ ಮಾಡ್ತಾವ? ಬೆರೆಸ್ತಾವ. ಕೀಟಗಳನ್ನ ಯಾವುದು? ಬೆಳ್ಳಕ್ಕಿಗೆ ಹಸಿರು ಬಣ್ಣದ ಹುಲ್ಲಿರೋದ್ರಿಂದ, ಹಸಿರು ಬಣ್ಣದ ಕೀಟಗಳೇ ಇರೋದ್ರಿಂದ ಅವುಗಳನ್ನ ಪತ್ತೆ ಹಚ್ಚೋದು ಕಷ್ಟ ಆಗ್ತದೆ. ಆದ್ರೆ ಯಾವಾಗ ರಾಸುಗಳು ಅವುಗಳನ್ನ ಹುಲ್ಲನ್ನ ಮೇಯ್ಬೇಕಾದ್ರೆ ಅವುಗಳನ್ನ ಬೆರೆಸಿ ಬೆರೆಸಿ ಹೊರಚಲ್ತಾವ, ಅವಾಗ ಅತ್ಯಂತ ಸರಾಗವಾಗಿ ಅವುಗಳನ್ನ ಆರಿಸಿ ಆರಿಸಿ ಏನ್ ಮಾಡ್ಬೋದು ಅಂದ್ರೆ ತಿನ್ನಬಹುದು. ಅದಕ್ಕೆ ಈ ಕ್ರಿಯೆ ಕಾರಣ ಕೂಡ ಏನಪ್ಪಾ? ಅದಕ್ಕೆ ಏನಪ್ಪಾ ಅಂದ್ರೆ ಯಾವಾಗ ರಾಸುಗಳು ಮೇಯ್ತಿರ್ತಾವಲ್ಲ ಅಂತಹ ವೇಳೆಯಲ್ಲಿ ನಮ್ಗೇನ್ ಕಾರಣ ಸಿಗ್ತಾವ ಅಂದ್ರೆ ಬೆಳ್ಳಕ್ಕಿಗಳು ನೋಡ್ಲಿಕ್ಕೆ ಸಿಗ್ತಾವ. ಬೆಳ್ಳಕ್ಕಿಗಳು ಏನಾಗ್ತಾವ? ನೋಡ್ಲಿಕ್ಕೆ ಸಿಗ್ತಾವ. ನೋಡ್ರಿ ಹೆಂಗ್ ಕ್ವಶನ್ ಕೇಳಿದಾರೆ. ಇದು ಏನಂತರ ಅಪ್ಲೈಡ್ ಕ್ವಶನ್ಸ್ ಅನ್ಬೋದು. ರಾಸುಗಳು ಮೇಯುತ್ತಿರುವಾಗ ಬೆಳ್ಳಕ್ಕಿಗಳು ಸಾಮಾನ್ಯವಾಗಿ ಕಂಡು ಬರ್ತಾವ. ಉಳಿದ ವೇಳೆಯಲ್ಲಿ ಬೆಳ್ಳಕ್ಕಿಗಳು ಯಾಕೆ ಕಂಡು ಬರೋದಿಲ್ಲಪ್ಪ ಅಂದ್ರೆ ಅವುಗಳಿಗೆ ಕೀಟಗಳನ್ನ ಹುಡ್ಕೋದು ಕಷ್ಟ. ಯಾಕೆ ಹುಡ್ಕೋದು ಕಷ್ಟ? ಅವುಗಳನ್ನ ಆರಿಸಿ ಆರಿಸಿ ಬೆರೆಸಿ ಕಳ್ಸೋತಾರೆ ಯಾರಲ್ಲ. ಯಾವಾಗ ರಾಸುಗಳು ಮೇಯ್ತಿರ್ತಾವ ಅವಾಗ ಅವು ಹುಲ್ಲನ್ನ, ಸಸ್ಯಾಹಾರಿಗಳು ಹುಲ್ಲನ್ನ ಅಷ್ಟೇ ತಿನ್ನೋದ್ರಿಂದ ಅವು ಮೊದಲು ಹುಲ್ಲಿಗೆ ಬಾಯಿ ಹಾಕೋದಕ್ಕಿಂತ ಮುಂಚೆ ಜೋರಾಗಿ ವಿಶ್ ಅಂತ ಏನ್ ಮಾಡ್ತಾವ ಅಂದ್ರೆ ಗಾಳಿಯನ್ನು ತಳ್ತಾವ. ಗಾಳಿಯನ್ನು ತಳ್ಳಿದಾಗ ಕೀಟಗಳೆಲ್ಲ ಚಲಿಸಿ ಹೊರ ಹೋಗ್ತಾವ. ಅವಾಗ ಅತ್ಯಂತ ಸರಾಗವಾಗಿ ಏನ್ ಮಾಡ್ಬೋದು ಅಂದ್ರೆ ಬೆಳ್ಳಕ್ಕಿಗಳು ಆ ಕೀಟಗಳನ್ನ ಆರಿಸಿ ತಿನ್ನಬಹುದು. ಇದನ್ನು ನಾವೇನ್ ಕೇಳ್ತೀವಿ ಅಂದ್ರೆ ಕಾಮನ್ ಸ್ಯಾಲಿಸಮ್ ಅಥವಾ ಪ್ರಾರಂಭಿಕತೆ. ಹೌದಾ? ಇನ್ನ ಇದು ಬಂದಿದೆ. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ನಿಮ್ಮ ಎಕ್ಸಾಮ್ಸ್ ಅಲ್ಲಿ ಬರ್ಬೋದು. ಯಾವಪ್ಪ ಅಂದ್ರೆ ಸಹಜೀವನ ಅಥವಾ ಕೋಡು ಜೀವನ. ಸಹಜೀವನ ಅಥವಾ ಅದನ್ನೇನ್ ಕೇಳ್ತೀವಿ? ಕೋಡು ಜೀವನ. ಹೌದಾ? ಕೋಡು ಜೀವನ, ಸಿಂಬಯಾಸಿಸ್. ಸಿಂಬಯಾಸಿಸ್. ನಾನೊಂದು ನಿನಗೆ ಸಹಾಯ ಮಾಡ್ತೀನಿ, ನೀನೊಂದು ನನಗೆ ಸಹಾಯ ಮಾಡು ಅನ್ನೋದೇನಪ್ಪಾ ಅಂದ್ರೆ ಸಹಜೀವನ ಅಥವಾ ಕೋಡು ಜೀವನ. ಸಹಜೀವನ ಎನ್ನುವ ಕೋಡು. ಉದಾಹರಣೆಗೆ ನಮ್ಮ ಸಣ್ಣ ಕನ್ನಡಲ್ಲಿ ಈ ಕೋಲೈ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ. ಇದನ್ನ ಎಸ್ಚೆರಿಚಿಯಾ ಕೋಲೈ ಅಂತ ಕರಿತೀವಿ. ಈ ಕೋಲೈ ಬ್ಯಾಕ್ಟೀರಿಯಾ ನಾವು ಸೇವಿಸಿದಂತ ಆಹಾರ ಜೀರ್ಣ ರೂಪಕ್ಕೆ ಬಂದಿರ್ತದ, ಆ ಜೀರ್ಣ ರೂಪಕ್ಕೆ ಬಂದಂತ ಆಹಾರವನ್ನ ತಾನು ಸೇವಿಸಿ ತಾನು ಬದುಕ್ತದ. ಆಮೇಲೆ ನಮ್ಗೊಂದು ಸಹಾಯ ಮಾಡ್ತದ. ಅದೇನಪ್ಪ ಅಂದ್ರೆ ನಾವು ತಿಂದಂತ ಹಾಲನ್ನ ಮೊಸರಾಗಿಸಿ ಅದರಿಂದ ವಿಟಮಿನ್ ಕೆ ಸಿಗೋ ಹಾಗೆ ಮಾಡ್ತದ. ಯಾವುದು? ಎಸ್ಚೆರಿಚಿಯಾ ಕೋಲೈ ಅನ್ನೋ ಒಂದು ಬ್ಯಾಕ್ಟೀರಿಯಾ. ಹಾಗಾದ್ರೆ ನಮ್ಮಿಂದ ಒಂದು ವಸ್ತುವನ್ನು ಪಡ್ಕೊಳ್ತು, ನಮಗೊಂದು ವಸ್ತುವನ್ನು ಕೊಡ್ತು. ಇಂತಹ ಜೀವನವನ್ನೇ ನಾವು ಕೋಡು ಜೀವನ ಅಥವಾ ಸಹಜೀವನ ಅಂತ ಕರಿತೀವಿ. ಉದಾಹರಣೆಗೆ ನೋಡ್ರಿ, ಎಮ್ಮೆಗಳನ್ನ ನೀವು ಮೇಲಿಗೆ ಬಿಟ್ಟಿರ್ತೀರಿ. ಆ ಎಮ್ಮೆಗಳ ಮೇಲೆ ಕಾಯಿಗಳು ಕುಂತಿರ್ತಾವ. ಆ ಕಾಯಿಗಳು ಏನ್ ಮಾಡ್ತಿರ್ತಾವ ಅಂದ್ರೆ ಆ ಎಮ್ಮೆಯ ಮೇಲಿರುವಂತ ಉಣ್ಣೆಗಳನ್ನ ಆರಿಸಿ ಆರಿಸಿ ತಿಂತಿರ್ತಾವ. ಇದರಿಂದ ಕಾಗಿಗೆ ಆಹಾರ ಸಿಕ್ತು, ಎಮ್ಮೆಗಳಿಗೆ ಉಣ್ಣೆಯಿಂದ ಮುಕ್ತಿ ಸಿಕ್ತು. ಇದನ್ನ ನಾವೇನ್ ಕೇಳ್ತೀವಿ ಅಂದ್ರೆ ಕೋಡು ಜೀವನ ಅಥವಾ ಸಹಜೀವನ. ಹಿಂಗ ಕೋಡು ಜೀವನಕ್ಕೆ ಮತ್ತು ಸಹಜೀವನಕ್ಕೆ ನಮ್ಗೆ ಹಲವಾರು ಎಕ್ಸಾಂಪಲ್ಸ್ ಸಿಗ್ತಾವ. ಹಲವಾರು ಏನ್ ಮಾಡ್ತಾವ? ಎಕ್ಸಾಂಪಲ್ಸ್ ಸಿಗ್ತಾವ. ಹೌದಾ? ಏನು ಪ್ರಾರಂಭಿಕತೆ ಬಂತಂತ ಅದನ್ನ ಹೇಳ್ಬೇಕಾಯ್ತು. ಕಾಮನ್ ಸ್ಯಾಲಿಸಮ್. ಇದನ್ನ ಸಿಂಬಯಾಸಿಸ್ ಅಂತ ಕರೀತಾರೆ. ಕೋಡು ಜೀವನ ಅಥವಾ ಸಹಜೀವನ. ಇನ್ನು ಕ್ವಶನ್ ನಂಬರ್ 65 ಅನ್ನ ಡಿಸ್ಕಸ್ ಮಾಡೋಣ. ಕ್ವಶನ್ ನಂಬರ್ 65 ಏನಿದೆಪ್ಪ ಅಂದ್ರೆ ಮೆಂಡಲ್ ಅವರ ದ್ವಿತಳೀಕರಣ ಪ್ರಯೋಗದಿಂದ ಸಹಾಯದಿಂದ
ದುಂಡಗಿನ ಹಳದಿ ಬೀಜ ಮತ್ತು ಸುಕ್ಕಾದ ಹಸಿರು ಬೀಜಗಳನ್ನು ತೆಗೆದುಕೊಂಡು ಮೆಂಡಲ್ ಅವರ ಪ್ರಯೋಗದ ರಿಸಲ್ಟ್ಸ್ ಏನ್ ಮಾಡ್ರಿ ಅಂದ್ರೆ ನಮೂದೀಕರಿಸ್ರಿ. ಹೌದಾ, ತೀರ್ಮಾನಗಳನ್ನು ನಮೂದೀಕರಿಸ್ರಿ ಅಂತ. ಹಾಗಾದ್ರೆ ಇದು 2 ಮಾರ್ಕ್ಸ್ ತುಂಬಾ ಲೆಂದಿ. ನನ್ನ ಪ್ರಕಾರ ನೀವು ಇನ್ ಟೈಮಲ್ಲಿ ಈ ಪೇಪರ್ ಅನ್ನು ಮುಗಿಸ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ತುಂಬಾ ಲೆಂದಿಯಸ್ಟ್ ವೇ 5 to 10 ಮಿನಿಟ್ಸ್ ನೀವೇನ್ ಮಾಡ್ಬೇಕು ಅಂದ್ರೆ ದ್ವಿತಳೀಕರಣದ ಚಕ್ಕರ್ ಬೋರ್ಡ್ ನಲ್ಲೇ ವೇಸ್ಟ್ ಮಾಡ್ಬೇಕಾಗ್ತದೆ. ನೋಡ್ರಿ, ನನ್ನ ಕಡೆಯಿಂದ ನಾನು ಏನು ಮಾಡ್ತೀನಿ ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಂತ ಕೆಲಸ ಮಾಡ್ತಾ ಹೋಗ್ತೀನಿ. ಹೌದಾ, ಮೊಟ್ಟ ಮೊದಲನೇದಾಗಿ ಏಕತಳೀಕರಣ ಒಂದು ಲಕ್ಷಣಕ್ಕೆ ಸಂಬಂಧಿಸಿದಂತ 2 ಭಿನ್ನ ಲಕ್ಷಣಗಳನ್ನ ಸಂಕಲನಕ್ಕೆ ಒಳಪಡಿಸುವಂತಹ ಪ್ರಕ್ರಿಯೆನೇ ಏಕತಳೀಕರಣ. ಇಲ್ಲೇನ್ ಕೇಳಿದ್ರೆ ದ್ವಿತಳೀಕರಣ ಕೇಳಿದಾರೆ. ಹಾಗಾದ್ರೆ 2 ಲಕ್ಷಣಕ್ಕೆ ಸಂಬಂಧಿಸಿದಂತಹ ಭಿನ್ನ ರೂಪಗಳನ್ನ ಸಂಕರಿಸುವಂತ 2 ಲಕ್ಷಣಕ್ಕೆ ಸಂಬಂಧಿಸಿದಂತಹ ಭಿನ್ನ ರೂಪಗಳನ್ನ ಸಂಕರಿಸುವಂತಹ ಪ್ರಕ್ರಿಯೆನೇ ದ್ವಿತಳೀಕರಣ. ದ್ವಿತಳೀಕರಣ ಇಲ್ಲಿ ಮೆಂಡಲ್ ಅವ್ರು ಏನ್ ಮಾಡ್ತಾರಂದ್ರೆ ದುಂಡಗಿನ ಹಳದಿ ಬೀಜಗಳು ಆಮೇಲೆ ಸುಕ್ಕಾದ ಹಸಿರು ಬೀಜಗಳನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ದುಂಡಗಿನ ಹಳದಿ ಬೀಜಗಳನ್ನ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ತೆಗೆದುಕೊಳ್ಳೋಣ. ದುಂಡಗಿನ ಹಳದಿ ಬೀಜಗಳನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಶುದ್ಧ ರೂಪದ ಹಲವಾರು ಸಂತತಿಗಳವರೆಗೆ ಬಿತ್ತಿ ಏನ್ ಮಾಡ್ತಾರೆ ಮೆಂಡಲ್ ಅವರು ದುಂಡಗಿನ ಹಳದಿ ಬೀಜಗಳನ್ನ ಮತ್ತು ಸುಕ್ಕಾದ ಹಸಿರು ಬೀಜಗಳನ್ನ ಪಡ್ಕೊಳ್ತಾರೆ. ದುಂಡಗಿನ ಹಳದಿ ಬೀಜಗಳನ್ನ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಅಂತ ತಗೋತೀವಿ. ಸುಕ್ಕಾದ ಹಸಿರು ಬೀಜಗಳನ್ನ ಸ್ಮಾಲ್ ಆರ್ ಸ್ಮಾಲ್ ವೈ ಅಂತ ತಗೋತೀವಿ. ಇವುಗಳನ್ನ ಸ್ವಕೀಯ ಪರಾಗಸ್ಪರ್ಶ ಅಲ್ಲ, ಯಾವ್ದ್ರ ಮೂಲಕ, ಯಾಕೆ 2 ಶುದ್ಧ ರೂಪಗಳಿದಾವ, ಈ ಶುದ್ಧ ರೂಪಗಳನ್ನ ಪರಕೀಯ ಪರಾಗಸ್ಪರ್ಶದ ಮೂಲಕ, ಪರಕೀಯ ಪರಾಗಸ್ಪರ್ಶ, ಸ್ವಕೀಯ ಪರಾಗಸ್ಪರ್ಶ, ಪರಕೀಯ ಪರಾಗಸ್ಪರ್ಶ ನಿಮ್ಗೆ ಗುರುತಿದೆ. ಒಂದೇ ಗಿಡದ ಒಂದೇ ಹೂವಿನ ಅಥವಾ ಅದೇ ಗಿಡದ ಬೇರೆ ಹೂವಿನ ಪುಂಕೇಸರಗಳು ಅಂಡಾಶಯವನ್ನು ತಲುಪುವಂತಹ ಪ್ರಕ್ರಿಯೆನೇ ಸ್ವಕೀಯ ಪರಾಗಸ್ಪರ್ಶ. ಒಂದು ಗಿಡದ ಪುಂಕೇಸರಗಳು ಬೇರೊಂದು ಗಿಡದ ಅಂಡಾಶಯವನ್ನು ತಲುಪುವಂತಹ ಪ್ರಕ್ರಿಯೆನೇ ಪರಕೀಯ ಪರಾಗಸ್ಪರ್ಶ. ಹಾಗಾದ್ರೆ ಏನು, ದುಂಡಗಿನ ಹಳದಿ ಬೀಜಗಳು ಸುಕ್ಕಾದ ಹಸಿರು ಬೀಜಗಳೊಂದಿಗೆ ಪರಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಮೊದಲನೇ ತಳಿ ಪೀಳಿಗೆ F1 ಫಸ್ಟ್ ಫೈಲಿಯರ್ ಜನರೇಷನ್ ಅನ್ನ ಏನ್ ಮಾಡ್ತಾರ ಅಂದ್ರೆ ಮೆಂಡಲ್ ಅವ್ರು ಪಡ್ಕೊಳ್ತಾರ. ಅವರ ಊಹೆ ಏನಾಗಿತ್ತಪ್ಪ ಅಂದ್ರೆ ಅದು 50 ಬರಬಹುದು ಅಂತ. ಆದ್ರೆ ಮೊದಲನೇ ತಳಿ ಪೀಳಿಗೆಯಲ್ಲಿ ಸಿಕ್ಕಂತಹ ಎಲ್ಲಾ ಬೀಜಗಳು ಏನಾಗಿತ್ತಪ್ಪ ಅಂದ್ರೆ ದುಂಡಗಿನ ಹಳದಿ ಬೀಜಗಳೇ ಆಗಿದ್ವು. ದುಂಡಗಿನ ಹಳದಿ ಬೀಜಗಳೇ ಆಗಿತ್ತು. ದುಂಡಗಿನ ಹಳದಿ ಬೀಜಗಳೇನಾಗಿದ್ವು ಆಗಿದ್ವು. ಆಮೇಲೆ ಮತ್ತೇನ್ ಮಾಡ್ತಾ ಅಂದ್ರ ಈ ದುಂಡಗಿನ ಹಳದಿ ಬೀಜಗಳನ್ನ ಮುಂದಿನ ಋತುವಿನಲ್ಲಿ ಬಿತ್ತಿ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸ್ತಾರೆ. ಯಾವುದಕ್ಕೆ? ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸ್ತಾರ. ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿದಾಗ ಅವರಿಗೆ ಭಿನ್ನವಾದಂತಹ ಲಕ್ಷಣಗಳೇನಾಗ್ತಾವ ಅಂದ್ರೆ ಕಂಡು ಬರ್ತಾವ. ಆ ಭಿನ್ನವಾದ ಲಕ್ಷಣಗಳು ಏನ್ ಕಂಡು ಬರ್ತಾವಲ್ಲ ಅವುಗಳನ್ನೇ ನಾವೇನ್ ಮಾಡೋಣ ಅಂದ್ರೆ ಚಕ್ಕರ್ ಬೋರ್ಡ್ ಸಹಾಯದಿಂದ ಒಂದೊಂದಾಗಿ ಅಭ್ಯಾಸ ಮಾಡ್ತಾ ಹೋಗೋಣ. ಚಕ್ಕರ್ ಬೋರ್ಡ್ ಸಹಾಯದಿಂದ ಒಂದೊಂದಾಗಿ ಮಾಡ್ತಾನ ಅಭ್ಯಾಸ. ಮೊದಲನೇದಾಗಿ ಶುದ್ಧವಾದಂತಹ ದುಂಡಗಿನ ಹಳದಿ ಬೀಜಗಳನ್ನ ಶುದ್ಧವಾದಂತಹ ಸುಕ್ಕಾದ ಹಸಿರು ಬೀಜಗಳೊಂದಿಗೆ ಪರಕೀಯ ಪರಾಗಸ್ಪರ್ಶವನ್ನ ನಡೆಸಿ ಮೊದಲನೇ ತಳಿ ಪೀಳಿಗೆಯನ್ನು ಪಡಿತಾರೆ. ಮೊದಲನೇ ತಳಿ ಪೀಳಿಗೆಯಲ್ಲಿ ಏನಾಗಿದ್ದು ದುಂಡಗಿನ ಹಳದಿ ಬೀಜಗಳೇ ಆಗಿದ್ದು. ಈಗ ಮತ್ತೆ ಆ ದುಂಡಗಿನ ಹಳದಿ ಬೀಜಗಳನ್ನ ಮುಂದಿನ ಋತುವಿನಲ್ಲಿ ಬಿತ್ತಿ ಸ್ವಕೀಯ ಪರಾಗಸ್ಪರ್ಶ ಅದರೊಂದಿಗೆ ಅದನ್ನೇ ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಿ ಕೆಲವು ಸಸ್ಯಗಳನ್ನ ಪಡಿತಾರ. ಆ ಸಸ್ಯಗಳು ಏನ್ ದೊರೆತಿರ್ತಾವಲ್ಲ ಅದರಲ್ಲಿ ಭಿನ್ನವಾದಂತಹ ರಿಸಲ್ಟ್ಸ್ ಅನ್ನು ನಾವು ಕಾಣ್ತೀವಿ. ಆ ಭಿನ್ನವಾದಂತಹ ರಿಸಲ್ಟ್ಸ್ 4 ರೀತಿಯಾದಂತಹ ರಿಸಲ್ಟ್ಸ್ಗಳಾಗಿರ್ತವೆ. 4 ರೀತಿಯಾದಂತಹ ರಿಸಲ್ಟ್ಸ್ ಆಗಿರ್ತಾವ. ಆ 4 ರೀತಿಯಾದಂತಹ ಲಕ್ಷಣಗಳನ್ನು ಹೊಂದಿರುವಂತಹ ಸಸ್ಯಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳಿಕ್ಕೆ ಮೊದಲು ನಾವು ಚಕ್ಕರ್ ಬೋರ್ಡ್ ಅನ್ನ ಅಭ್ಯಾಸ ಮಾಡಬೇಕಾಗ್ತದೆ. ಹಾಗಾಗಿ ಚಕ್ಕರ್ ಬೋರ್ಡ್ ನಲ್ಲಿ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಆಮೇಲೆ ಇಲ್ಲೂ ಕೂಡ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಆಮೇಲೆ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ದುಂಡಗಿನ ಹಸಿರು ಬೀಜಗಳು ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಆಮೇಲೆ ಯಾವುದು ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಇಲ್ಲೂ ಕೂಡ ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ನೆಕ್ಸ್ಟ್ ಸ್ಮಾಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ. ಹಾಗಾದ್ರೆ ಬಂದಂತಹ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಹೌದಾ, ಏನೋ ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ ಕ್ಯಾಪಿಟಲ್ ವೈ ಏನು ಎರಡೂ
ಏನಿದಾವ ಕ್ಯಾಪಿಟಲ್ ಆರ್ ಅದಾವ, ಎರಡೂ ಕ್ಯಾಪಿಟಲ್ ವೈ ಇದಾವ. ನೀವು ಈಗಾಗಲೇ ಏನ್ ಮಾಡಿದಿರಿ ಅಂದ್ರೆ ಅಭ್ಯಾಸ ಮಾಡಿದಿರ. ಏನು ಮೆಂಡಲ್ ಅವರ ಪ್ರಕಾರ ಒಂದು ಪ್ರಬಲ ಗುಣ ಇರ್ತದ, ಒಂದು ದುರ್ಬಲ ಗುಣ ಇರ್ತದ. ಪ್ರಬಲ ಗುಣ ಮುಂದಿನ ಪೀಳಿಗೆಯಲ್ಲಿ ಹೆಚ್ಚೆಚ್ಚು ವ್ಯಕ್ತವಾಗ್ತದ, ದುರ್ಬಲ ಗುಣ ಮುಂದಿನ ಪೀಳಿಗೆಯಲ್ಲಿ ಹೆಚ್ಚು ವ್ಯಕ್ತ ಆಗಲ್ಲ. ಹಾಗಾದ್ರೆ ಇಲ್ಲಿ ಮೊದಲನೇ ತಳಿ ಪೀಳಿಗೆಯಲ್ಲಿ ಎಲ್ಲಾನು ದುಂಡಾದ ಹಳದಿ ಬೀಜಗಳು ಕಾಣಿಸ್ಕೊಳ್ಳಿಕ್ ಕಾರಣ ಏನಪ್ಪಾ ಅಂದ್ರೆ ಪ್ರಬಲ ಗುಣ ಯಾವ್ದಿದೆ ಅಂದ್ರೆ ದುಂಡಾದ ಹಳದಿ ಇದೆ. ದುರ್ಬಲ ಗುಣ ಯಾವ್ದಿದೆ? ಸುಕ್ಕಾದ ಹಳದಿ ಹಸಿರಿದೆ. ಸುಕ್ಕಾದ ಹಸಿರಿದೆ. ಆ ಆಧಾರಕ್ಕೆ ಅನುಗುಣವಾಗಿ ಏನಪ್ಪಾ ಅಂದ್ರೆ ದುಂಡಾದ ಹಳದಿ ಒನ್ಸಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ, ಸ್ಮಾಲ್ ವೈ. ಹಾಗಾದ್ರೆ ಕ್ಯಾಪಿಟಲ್ ಆರ್ ದುಂಡಗಿನ, ಕ್ಯಾಪಿಟಲ್ ವೈ ಇದೆಯಲ್ಲ ಹಾಗಾದ್ರೆ ಹಳದಿ, ದುಂಡಗಿನ ಹಳದಿ. ಹೌದಾ? ಇನ್ನು ನೆಕ್ಸ್ಟ್ ಯಾವುದು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಆಮೇಲೆ ಕ್ಯಾಪಿಟಲ್ ವೈ ಇದು ಕೂಡ ಏನು? ದುಂಡಗಿನ ಹಳದಿ, ಆಮೇಲೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ ಇದು ಕೂಡ ಏನು? ದುಂಡಗಿನ ಹಳದಿ. ನಮಗೆ ಸಿಕ್ಕಂತ 4 ಸಸ್ಯಗಳು ದುಂಡಗಿನ ಹಳದಿ ಸಸ್ಯಗಳಾಗಿದ್ದು, ದುಂಡಗಿನ ಏನಿದ್ದು ಹಳದಿ. ಇನ್ನು ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ, ಇದು ಕೂಡ ಏನು? ದುಂಡಗಿನ ಹಳದಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್, ಸ್ಮಾಲ್ ವೈ. ಹೌದಾ? ಎರಡು ಏನಿದಾವ? ಸ್ಮಾಲ್ ವೈ ಇದಾವ. ಹಾಗಾದ್ರೆ ದುಂಡಗಿನ ಹಸಿರು ಒಂದು ಭಿನ್ನ ಸಸ್ಯ ಸಿಕ್ ನೋಡ್ರಿ. ದುಂಡಗಿನ ಹಸಿರು, ಹಳದಿ ಎಲ್ಲ ಹಸಿರು. ಯಾಕೆ? ಎರಡು ಸ್ಮಾಲ್ ದುರ್ಬಲ ಅಂಶವನ್ನು ಹೊಂದಿದಂತಹ ವಂಶವಾಹಿಗಳಿದಾವ. ನೆಕ್ಸ್ಟ್ ಏನು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಆಮೇಲೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಹಾಗಾದ್ರೆ ಇದು ಏನು ಕೂಡ? ದುಂಡಗಿನ ಹಳದಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಹಾಗಾದ್ರೆ ಮತ್ತೇನು? ದುಂಡಗಿನ ಹಸಿರು. ಹಾಗಾದ್ರೆ ದುಂಡಗಿನ ಹಸಿರು 2 ಸಿಕ್ಕು. ಆಮೇಲೆ ದುಂಡಗಿನ ಹಳದಿ ನಮ್ಗೆ ಎಷ್ಟು ಸಿಕ್ಕಿದಾವಪ್ಪ ಅಂದ್ರೆ ಆಲ್ರೆಡಿ 6 ಸಿಕ್ಕಿದಾವ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಏನು? ಕ್ಯಾಪಿಟಲ್ ವೈ ಹಾಗಾದ್ರೆ ಇದು ಕೂಡ ಏನು? ದುಂಡಗಿನ ಹಳದಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಆಮೇಲೆ ಕ್ಯಾಪಿಟಲ್ ವೈ. ಹಾಗಾದ್ರೆ ಇದು ಕೂಡ ಏನು? ದುಂಡಗಿನ ಹಳದಿ. ನೆಕ್ಸ್ಟ್ ಸ್ಮಾಲ್ ಆರ್ ಏನಿದು? ಸುಕ್ಕಾದ. ಸ್ಮಾಲ್ ಆರ್ ಫಸ್ಟ್ ಮತ್ತೆ ಬೇರೆ ಡಿಫ್ರೆಂಟ್ ಸಿಗ್ತದೆ. ಸ್ಮಾಲ್ ಆರ್ ಕ್ಯಾಪಿಟಲ್ ವೈ. ಹಾಗಾದ್ರೆ ಕ್ಯಾಪಿಟಲ್ ವೈ ಹಳದಿ, ಸುಕ್ಕಾದ ಹಳದಿ. ನೆಕ್ಸ್ಟ್ ಯಾವುದು? ಸ್ಮಾಲ್ ಆರ್ ಯಾವುದು? ಸುಕ್ಕಾದ. ಆಮೇಲೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ ಯಾವುದು? ಇದು ಕೂಡ ಹಳದಿ, ಸುಕ್ಕಾದ ಹಳದಿ ಒಂದು, ಸುಕ್ಕಾದ ಹಳದಿ 2. ಆಮೇಲೆ ದುಂಡಗಿನ ಹಸಿರು 1, ದುಂಡಗಿನ ಹಸಿರು 2. ಇವೇನಾಗಿದೆ ಅಂದ್ರೆ ಭಿನ್ನವಾಗಿ ಸಿಕ್ಕಿದಾವ. ಉಳಿದೆಲ್ಲ ಏನಿದಾವ? ಸೇಮ್. ನೆಕ್ಸ್ಟ್ ಲಾಸ್ಟ್ ಕೇಸಲ್ಲಿ ನೋಡೋಣ. ಯಾವುದು? ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಹಾಗಾದ್ರೆ ಆರ್ ಕ್ಯಾಪಿಟಲ್ ಇದೆ, ದುಂಡಗಿನ ಹಳದಿ. ನೆಕ್ಸ್ಟ್ ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ. ಹಾಗಾದ್ರೆ ಏನು? ದುಂಡಗಿನ ಹಸಿರು. ಇಲ್ಲಿ ಮತ್ತು ಮೂರನೇದೇನು ಸಿಕ್ತು? ದುಂಡಗಿನ ಹಸಿರು. ಒಟ್ಟು 3 ಸಸ್ಯಗಳು ಸಿಕ್ತು. ನೆಕ್ಸ್ಟ್ ಸ್ಮಾಲ್ ಆರ್, ಆಮೇಲೆ ಕ್ಯಾಪಿಟಲ್ ವೈ ಸ್ಮಾಲ್ ವೈ. ಹಾಗಾದ್ರೆ ಇದೇನು? ಸುಕ್ಕಾದ ಹಳದಿ.
ಸುಕ್ಕಾದ ಹಳದಿ, ಸುಕ್ಕಾದ ಹಳದಿ ಅವು ಕೂಡ ಏನು ಸಿಕ್ಕು? 3 ಸಿಕ್ಕು. ನೆಕ್ಸ್ಟ್ ಸ್ಮಾಲ್ ಆರ್, ಸ್ಮಾಲ್ ಆರ್, ಸ್ಮಾಲ್ ಐ, ಸ್ಮಾಲ್ ಐ. ಸುಕ್ಕಾದ ಹಸಿರು, ಸುಕ್ಕಾದ ಹಸಿರು ಕೇವಲ ಒಂದು ಮಾತ್ರ, ಕೇವಲ ಒಂದು ಮಾತ್ರ. ಹಾಗಾದ್ರೆ ನೋಡ್ರಿ, ದುಂಡಗಿನ ಹಳದಿ 1 2 3 4 5 6 7 8 9. ದುಂಡಗಿನ ಹಳದಿ ಸಸ್ಯಗಳು ಸಿಕ್ಕು 9 ಅನುಪಾತ. ಆಮೇಲೆ ದುಂಡಗಿನ ಹಸಿರು ಸಸ್ಯಗಳು ಸಿಕ್ಕು 3. ನೆಕ್ಸ್ಟ್ ದುಂಡಗಿನ ಹಸಿರು ಸಸ್ಯಗಳು 3 ಸಿಕ್ಕು. ಇನ್ನು ಸುಕ್ಕಾದ ಹಳದಿ ಸಸ್ಯಗಳು ಎಷ್ಟು? 3. ಆಮೇಲೆ ಸುಕ್ಕಾದ ಹಸಿರು, ಸುಕ್ಕಾದ ಹಳದಿ ಸಿಕ್ಕಿತ್ತು, ಸುಕ್ಕಾದ ಹಸಿರು ಎಷ್ಟು ಸಿಕ್ಕು? 9. ಹಾಗಾದ್ರೆ ದ್ವಿತಳೀಕರಣದ ಚಕ್ಕರ್ ಬೋರ್ಡ್ನ ಪ್ರಕಾರ ಇದೇನಪ್ಪ? ಮೆಂಡಲ್ನ ಚಕ್ಕರ್ ಬೋರ್ಡ್, ದ್ವಿತಳೀಕರಣಕ್ಕೆ ಸಂಬಂಧಪಟ್ಟಂತ ಮೆಂಡಲ್ನ ಚಕ್ಕರ್ ಬೋರ್ಡ್. ಈ ಚಕ್ಕರ್ ಬೋರ್ಡ್ ನಲ್ಲಿ ವ್ಯಕ್ತ ರೂಪ ಎಷ್ಟಿದೆಯಪ್ಪ ಅಂದ್ರೆ 9 ಅನುಪಾತ 3 ಅನುಪಾತ 3 ಅನುಪಾತ 1. ಆಮೇಲೆ ಜೀನ್ನ ನಮೂನೆ, ಜೀನ್ನ ನಮೂನೆ ಏನು? ಒಂದೇ ಒಂದು ಶುದ್ಧ, ಯಾವುದು? ದುಂಡಗಿನ ಹಳದಿ. ಆಮೇಲೆ ಒಂದೇ ಒಂದು ಮತ್ತೆ ಶುದ್ಧ, ಯಾವುದು? ಸುಕ್ಕಾದ ಹಸಿರು. ಅದನ್ನ ಬಿಟ್ರೆ ಎಲ್ಲಾನು ಅಶುದ್ಧ. ಅಂದ್ರೆ 1 ಅನುಪಾತ 1 ಅನುಪಾತ ಎಷ್ಟು? 8 3 11 14 ಅನುಪಾತ 1. 1 ಅನುಪಾತ 14 ಅನುಪಾತ 1. ಇದೇನಪ್ಪ ಅಂದ್ರೆ ಜೀನ್ನ ನಮೂನೆ. ಇದೇ ರೀತಿಯಾಗಿ ಎಲ್ಪ ಅಂದ್ರೆ ಏಕತಳೀಕರಣದಲ್ಲಿ ವ್ಯಕ್ತರೂಪ ಎಷ್ಟು ಬರ್ತದ ಅಂದ್ರೆ 3 ಅನುಪಾತ 1 ಬರ್ತದ. ಆಮೇಲೆ ಇನ್ನು ಜೀನ್ನ ನಮೂನೆ ಎಷ್ಟು ಬರ್ತದಪ್ಪ ಅಂದ್ರೆ 1 ಅನುಪಾತ 2 ಅನುಪಾತ 1. 1 ಅನುಪಾತ 2 ಅನುಪಾತ 1. ಎಕ್ಸಾಮ್ಸ್ ಅಲ್ಲಿ ಇವುಗಳನ್ನು ಕೂಡ ಏನ್ ಮಾಡ್ತಾರೆ? ಅನುಪಾತವನ್ನು ಕೇಳುವಂತದ್ದು ಹೆಚ್ಚು ಮಾಡ್ತಿರ್ತಾರೆ. ಇಷ್ಟು ಏನಪ್ಪಾ ಅಂದ್ರೆ ಮೆಂಡಲ್ನ ದ್ವಿತಳೀಕರಣಕ್ಕೆ ಸಂಬಂಧಿಸಿದಂತ ಪ್ರಯೋಗ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಚಕ್ಕರ್ ಬೋರ್ಡ್. ಹಾಗಾದ್ರೆ ಸಿಕ್ಕಂತಹ 4 ಭಿನ್ನ ಲಕ್ಷಣಗಳ ಸಸ್ಯಗಳ ಏನು ಸಸ್ಯಗಳ ಪ್ರಜಾತಿಗಳು ಯಾವಪ್ಪ ಅಂದ್ರೆ, 1 ದುಂಡಾದ ಹಳದಿ ಸಸ್ಯಗಳು, ದುಂಡಾದ ಹಳದಿ, 1 ದುಂಡಾದ ಹಳದಿ. ಅದಾದ ನಂತರ ದುಂಡಾದ ಹಸಿರು, ದುಂಡಾದ ಹಸಿರು. ಅದಾದ ನಂತರ ಸುಕ್ಕಾದ ಹಳದಿ, ಸುಕ್ಕಾದ ಹಳದಿ. ಆಮೇಲೆ ಸುಕ್ಕಾದ ಹಸಿರು, ಸುಕ್ಕಾದ ಹಸಿರು. ಇವೇನಪ್ಪ ಅಂದ್ರೆ ಹೌದಾ 4 ಬೇರೆ ಬೇರೆ ಲಕ್ಷಣಗಳನ್ನ ಹೊಂದಿದಂತಹ ಸಸ್ಯಗಳು. ಎಲ್ಪ ಅಂದ್ರೆ 2ನೇ ತಳಿ ಪೀಳಿಗೆಯಲ್ಲಿ, ಸೆಕೆಂಡ್ ಫೈಲಿಯಲ್ ಜನರೇಷನ್, 2ನೇ ತಳಿ ಪೀಳಿಗೆ ಸೆಕೆಂಡ್ ಫೈಲಿಯಲ್ ಜನರೇಷನ್ ನಮಗೇನಾದವಪ್ಪ ಅಂದ್ರೆ ಸಿಕ್ಕು. ಹೌದಾ 7 ಅನುಪಾತ 9 ಅನುಪಾತ 3 ಅನುಪಾತ 3 ಅನುಪಾತ 1. ಇಷ್ಟು ಏನಪ್ಪಾ ಅಂದ್ರೆ ದ್ವಿತಳೀಕರಣಕ್ಕೆ ಸಂಬಂಧಿಸಿದಂತ ಚಕ್ಕರ್ ಬೋರ್ಡ್. ಇಷ್ಟು ಏನಪ್ಪಾ ಅಂದ್ರೆ ದ್ವಿತಳೀಕರಣಕ್ಕೆ ಸಂಬಂಧಿಸಿದಂತ ಚಕ್ಕರ್ ಬೋರ್ಡ್. ಹೌದಾ ಏಕತಳೀಕರಣಕ್ಕೆ ಏನೋ ಎಕ್ಸಾಮ್ ಸಂಬಂಧಪಟ್ಟಂಗೆ ಬಂದ್ರೆ ಓಕೆ, ಬರ್ದಿದ್ರು ಅಂತೂ ನಮ್ಮ 10th ಸಿಲೆಬಸ್ ಅಲ್ಲಿ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋನ ಮಾಡಿರ್ತೀನಿ, ನೀವು ನೋಡ್ರಿ ಅಂತ. ನಾನು ಈಗಾಗಲೇ ಹೇಳಿದ್ದೀನಿ 8th 9th 10th ಈ ಸಿಲೆಬಸ್ ಇರುವಂತಹ ಪ್ರತಿಯೊಂದು ಟಾಪಿಕ್ ಚಾಪ್ಟರ್ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಒಂದಷ್ಟು ಮಾಡಿದ್ದೀನಿ ಆಲ್ರೆಡಿ, ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ನೋಡಿ ಅಂತ ಹೇಳಿದ್ದೀನಿ. ಹೌದು ಇದು ದ್ವಿತಳೀಕರಣಕರದ ಪ್ರಯೋಗ. ಹೌದಾ ಇನ್ನು ನೆಕ್ಸ್ಟ್ ಕ್ವಶನ್ ನಾವೇನು ಮಾಡೋಣ ಅಂದ್ರೆ ನೋಡೋಣ. ಕ್ವಶನ್ ನಂಬರ್ 66 2 ಮಾರ್ಕ್ಸ್ ಅಲ್ಲಿ ಇದು ಲಾಸ್ಟ್ ಕ್ವಶನ್. ಹೌದಾ ಏನಪ್ಪಾ ಅಂದ್ರೆ ಇಲ್ಲೊಂದು ಏನಪ್ಪಾ ಅಂದ್ರೆ ಸಸ್ಯ ಜೀವಕೋಶದ ಚಿತ್ರವನ್ನು ಕೊಟ್ಟಿದ್ದಾರೆ. ಆ ಸಸ್ಯ ಜೀವಕೋಶದ ಚಿತ್ರವನ್ನು ನೋಡಿದಾಗ ನಮಗೆ ಏನಪ್ಪಾ ಅಂದ್ರೆ ಏನೋ ಮಿಸ್ಟೇಕ್ ಆಗಿದೆ, ಅಂದ್ರೆ ಏನೋ ಚೇಂಜ್ ಆಗಿದೆ ಎಲ್ಲಿ ಸಸ್ಯ ಜೀವಕೋಶದಲ್ಲಿ ಅಂತ ಈ ಭಾಗಗಳನ್ನು ಗಮನಿಸಿದಾಗ ನಮ್ಗೆ ಗೊತ್ತಾಗ್ತದೆ. ಏನು ಕೋಶ ಭಿತ್ತಿ, ಸಸ್ಯ ಜೀವಕೋಶದಲ್ಲಿ ಏನೋ ಅಧಿಕ ಸಾರತೆಯ ದ್ರಾವಣ ಇದೆ. ಆಮೇಲೆ ದೊಡ್ಡ ರಸದಾನಿ, ರಸದಾನಿ ಮುದುಡ್ಕೊಂಡಿದೆ. ಆಮೇಲೆ ನ್ಯೂಕ್ಲಿಯಸ್. ಹಾಗಾದ್ರೆ ಈ ಕ್ವಶನ್ ಏನ್ ಕೇಳಿದಾರೆ ಅಂದ್ರೆ ಸಸ್ಯ ಜೀವಕೋಶದ ಯಾವ ಸ್ಥಿತಿಯಲ್ಲಿದೆ? ಸಸ್ಯ ಜೀವಕೋಶ ಮುದುಡಿಕೊಂಡಂತ ಸ್ಥಿತಿಯಲ್ಲಿದೆ. ಮುದುಡಿಕೊಂಡಂತಹ ಸ್ಥಿತಿಯಲ್ಲಿದೆ. ಯಾವಾಗ ಜೀವಕೋಶಗಳು ಹೆಚ್ಚು ಸಾರಥಿಯ ದ್ರಾವಣದೊಂದಿಗೆ ವರ್ತಿಸಿದಾಗ ತಮ್ಮಲ್ಲಿರುವಂತಹ ನೀರನ್ನು ಏನ್ ಮಾಡ್ತಾವ ಅಂದ್ರೆ ಕಳ್ಕೊಂಡ್ಬಿಡ್ತಾವ. ಅರೇಬ್ಯಾಕಪುರಿಯ ಮೂಲಕ ತಮ್ಮಲ್ಲಿರುವಂತ ನೀರನ್ನ ಏನ್ ಮಾಡ್ತಾವ ಕಳ್ಕೊಳ್ತಾವ. ಯಾವಾಗ ಕಳ್ಕೊಳ್ತಾವ ನೀರನ್ನ ಅವಾಗ ಅವು ಮುದುಡ್ತಾವ. ಇಲ್ಲಿ ಸಸ್ಯ ಜೀವಕೋಶ ಮುದುಡ್ಕೊಂಡಿದೆ. ಯಾಕ? ಅಧಿಕ ಸಾರಥಿಯ ದ್ರಾವಣದಿಂದ. ಒಂದು
ಇನ್ನು ಅರೆವ್ಯಾಪ್ಯಪುರಿಯಾಗಿ ಕಾರ್ಯನಿರ್ವಹಿಸುವಂತ ರಚನೆ ಯಾವುದು ಅಂತ ಕೇಳ್ತಾರೆ. ಅರೆವ್ಯಾಪ್ಯಪುರಿಯಾಗಿ ಕಾರ್ಯನಿರ್ವಹಿಸುವಂತ ಅಂಗ ಈ ಕೊಟ್ಟಂತಹ ಭಾಗಗಳಲ್ಲಿ ಕೋಶ ಭಿತ್ತಿ, ಪ್ರಾಣಿಜೀವ ಕೋಶಗಳಲ್ಲಿ ಕೋಶ ಪೊರೆ. ಅರೆವ್ಯಾಪ್ಯಪುರಿಯ ಕೆಲಸ ಏನಪ್ಪಾ ಅಂದ್ರೆ ಅಭಿಸರಣ ಕ್ರಿಯೆಯನ್ನ ನಡೆಸೋದು. ಅಂದ್ರೆ ಏನು, ಅರೆವ್ಯಾಪ್ಯ ಪೊರೆ ಹೆಚ್ಚು ಸಾರದಿಂದ ಕಡಿಮೆ ಸಾರತೆಯಡೆಗೆ ವಸ್ತುಗಳ ಚಲನೆಯನ್ನು ಉಂಟು ಮಾಡ್ತದ. ಹಂಗಾದ್ರೆ ಇಲ್ಲೇನಾಗಿದೆ, ಅಧಿಕ ಸಾರತೆಯ ದ್ರಾವಣ ನೀರನ್ನ ಹೀರ್ಕೊಂಡು, ಜೀವಕೋಶದಲ್ಲಿರುವಂತ ನೀರನ್ನು ಹೀರ್ಕೊಂಡು ಆ ಜೀವಕೋಶ ಮುರುಡುವ ಹಾಗೆ ಮಾಡಿದೆ. ಇಷ್ಟು ಏನಪ್ಪಾ ಅಂದ್ರೆ ಕ್ವಶನ್ ನಂಬರ್ 66 ಡಯಾಗ್ರಾಮ್ ಬೇಸ್ಡ್ ಆನ್ಸರ್ ಕೇಳಿದ್ರೆ ವೆರಿ ಸಿಂಪಲ್ ಆಗಿ ಒಂದೊಂದು ಎರಡು ಲೈನ್ ಅಲ್ಲಿ ನಾವು ನೋಡೋದಂದ್ರೆ ಆನ್ಸರ್ ಅನ್ನ ಬರೀಬಹುದು. ಹೌದಾ? ಇನ್ನ ನಿನ್ನೆ ನಾನು ಮಾಡಿದಂತಹ 2 ಮಾರ್ಕ್ಸ್ ಕ್ವಶನ್ಸ್ ನಲ್ಲಿ ಒಂದು ಕ್ವಶನ್ ಏನಪ್ಪಾ ಅಂದ್ರೆ ಯಾವ್ದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಲೆಡ್ಗೆ ಸಂಬಂಧಪಟ್ಟಿದ್ದು. 11.3 ಏನಪ್ಪಾ ಅಂದ್ರೆ ರಿಲೇಟಿವ್ ಡೆನ್ಸಿಟಿ ಕೊಟ್ಟಿದ್ರು, ಸಾಪೇಕ್ಷ ಸಾಂದ್ರತೆಯನ್ನು ಕೊಟ್ಟಿದ್ರು. ಆ ಸಾಪೇಕ್ಷ ಸಾಂದ್ರತೆಯನ್ನ ಏನು ಡೆನ್ಸಿಟಿಯನ್ನ ಕಂಡು ಹಿಡಿದು ಏನ್ ಮಾಡ್ರಿಪ್ಪ ಅಂದ್ರೆ CGS ಸಿಸ್ಟಮ್ ಅಲ್ಲಿ ಮತ್ತು SI ಸಿಸ್ಟಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನು ಸಿಂಪಲ್ ಆಗಿ ಡೈರೆಕ್ಟ್ ಆಗಿ 2 ಮಾರ್ಕ್ಸ್ ಕ್ವಶನ್ ಇದೆ, ಒಂದೊಂದು ಮಾರ್ಕ್ಸ್ ಎಷ್ಟು ಬೇಕೋ ಅಷ್ಟು ಅನ್ನೋ ದೃಷ್ಟಿಯಿಂದ ಏನ್ ಮಾಡಿದ್ದೆಪ್ಪ ಅಂದ್ರೆ 11.3 into 1 ಗ್ರಾಮ್ ಪರ್ cm3 ಇದು ಫೈನಲ್ ಆನ್ಸರ್ ಅಂತ ಬರ್ಸಿದ್ದೆ. ಹೌದಾ? ಆಮೇಲೆ ಯಾವುದು SI ಯೂನಿಟ್ ಸಿಸ್ಟಮ್ ಅಲ್ಲಿ 11.3 into 1000 kg per meter cube ಅಂತ ನಾನು ಡೈರೆಕ್ಟ್ ಆಗಿ ಏನ್ ಮಾಡಿದ್ದೆ ಅಂದ್ರೆ ಆನ್ಸರ್ ಅನ್ನ ಬರ್ಸಿದ್ದೆ. ಆದ್ರೆ ಒಬ್ರು ನಂಗೆ ಏನ್ ಮಾಡಿದ್ರೆ ಕಮೆಂಟ್ ಮಾಡಿದ್ರೆ ನಾನೇನು ತಪ್ಪ ಅಂತ ಅನ್ನಲ್ಲ. ಹೌದಾ? ಸರಿಯಾದ ಕಮೆಂಟ್ ಇದೆ ಸರ್. ಮೊದಲು ಡೆನ್ಸಿಟಿಯನ್ನ ಕಂಡು ಹಿಡ್ಕೋಬೇಕು. ಹೌದಾ? ಡೆನ್ಸಿಟಿಯನ್ನ ಏನ್ ಮಾಡ್ತೀವಿ ಅಂದ್ರೆ ಹೆಂಗ್ ಕಂಡು ಹಿಡಿತೀವಿ? ನೀರಿನೊಂದಿಗೆ ಹೋಲಿಸೋದ್ರ ಮೂಲಕ. ಹೌದಾ? ನೀರಿನ ಡೆನ್ಸಿಟಿ 1 ಗ್ರಾಮ್ ಪರ್ cm3, ಆಮೇಲೆ 1000 kg per meter cube ಯಾವುದರೊಂದಿಗೆ? ನೀರಿನ ಸಾಂದ್ರತೆ ವಸ್ತುವಿನ ಸಾಂದ್ರತೆಯೊಂದಿಗೆ ಹೋಲಿಸೋದ್ರೊಂದಿಗೆ ಏನ್ ಮಾಡ್ತೀವಿ ಅಂದ್ರೆ ಕಂಡು ಹಿಡಿತೀವಿ. ಹೌದಾ? ಆ ಬೇಸ್ ಮೇಲೆ ನೀವೇನ್ ಮಾಡಿದ್ರೆ ಲೆಂದಿಯಸ್ಟ್ ಪ್ರೊಸೆಸ್ 2 ಮಾರ್ಕ್ಸ್ಗೆ ನಾನು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಡೈರೆಕ್ಟ್ ಆಗಿ ಏನ್ ಮಾಡಿದ್ದೆ ಅಂದ್ರೆ ಫೈನಲ್ ಆಗಿ ಕೇವಲ ಯೂನಿಟ್ಸ್ ಏನು ಮಲ್ಟಿಪ್ಲೈ, ಅಲ್ಲೂ ನೀವೇನ್ ಮಾಡ್ತೀರಾ ನೀರಿನೊಂದಿಗೆ ಹೋಲಿಸೋದ್ರೊಂದಿಗೆ ಕಂಡು ಹಿಡಿದಿದ್ದೀರಾ, ಕಂಪೇರಿಂಗ್ ವಿತ್ ವಾಟರ್ ಓನ್ಲಿ. ಇಲ್ಲೂ ನಾನು ನೀರಿನೊಂದಿಗೆ ಹೋಲಿಸೋದ್ರೊಂದಿಗೆ ನಾನು ಏನ್ ಮಾಡಿದ್ದೆ ಅಂದ್ರೆ ಫೈನಲ್ ಆನ್ಸರ್ ಮಾತ್ರ ಬರ್ಸಿದ್ದೆ. ಸರ್ ಇದು ಈ ರೀತಿ ಬರ್ತದೆ ಅಂತ ಕಳಿಸಿದ್ರೆ ಹೌದು, ಯು ಆರ್ ರೈಟ್. ಕ್ಯಾಲ್ಕುಲೇಟ್ ಮಾಡಿ ಏನು ಮೊದಲು ವಸ್ತುವಿನ ಡೆನ್ಸಿಟಿಯನ್ನು ಫೈಂಡ್ ಔಟ್ ಮಾಡಿ ಅದನ್ನು ವಾಟರ್ನೊಂದಿಗೆ ಕಂಪೇರ್ ಮಾಡಿ ಆಮೇಲೆ ಏನು ಮಾಡಬೇಕಂದ್ರೆ CGS ಸಿಸ್ಟಮ್ ಅಲ್ಲಿ ಮತ್ತು SI ಯೂನಿಟ್ ಅಲ್ಲಿ ಕಂಡು ಹಿಡಿಬೇಕು. ಬಟ್ ನಾನು ನನ್ನ ಫ್ರೆಂಡ್ ಜೊತೆ ಆಗಿರ್ಬೋದು ಅಥವಾ ಕೆಲವು ಜನರ ಜೊತೆ ಇಂಟರಾಕ್ಟ್ ಮಾಡಿದಾಗ ಏನಪ್ಪಾ ಅಂದ್ರೆ ನಮ್ಗೆ ಒಂದಷ್ಟು ಕ್ವಶನ್ಸ್ ಗೊತ್ತಿರ್ತಾವ. 6 to 8 ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಒಂದಷ್ಟು ಕ್ವಶನ್ಸ್ ಗೊತ್ತಿರ್ತಾವ, ಆದ್ರೆ ಟೈಮೇ ಸಾಲೋದಿಲ್ಲ. ಹಾಗಾದ್ರೆ ನಾನು ಈಗ ತಾನೇ ಒಂದು ಮೆಟಲ್ ಚಕ್ಕರ್ ಬೋರ್ಡ್ ಕೂಡ ಹೇಳಿದೆ. ಆ ಚಕ್ಕರ್ ಬೋರ್ಡ್ ನಲ್ಲಿ ನೀವು ಚಕ್ಕರ್ ಬೋರ್ಡ್ ನ ಅಷ್ಟೋ ರಚಿಸ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗ್ತದೆ. 2 ಮಾರ್ಕ್ಸ್ ಕ್ವಶನ್ಸ್, ಅದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕಾಗಿದೆ ನೀವು ಮೊದಲು ಫಿಕ್ಸ್ ಆಗಬೇಕಾಗಿದೆ. ಯಾಕಂದ್ರೆ ನಿಮ್ಗೆ ಮ್ಯಾಥಮೆಟಿಕ್ಸ್ ಆಲ್ರೆಡಿ ಹೆಚ್ಚು ಟೈಮ್ ಅನ್ನ ತೆಗೆದುಕೊಳ್ತದ ಅಂತ ಫಿಕ್ಸ್ ಆಗಿದೆ. ಒಂದು ಕ್ವಶನ್ಗೆ 1.5 minutes ಮ್ಯಾಕ್ಸಿಮಮ್ ನೀವು ಸ್ಪೆಂಡ್ ಮಾಡಬೇಕು. 1 minute ಇಂದ 1.5 minute. ಅದಕ್ಕಿಂತ ನೋಡ್ರಿ 2 ಮಾರ್ಕ್ಸ್ಗೆ 10 ನಿಮಿಷವನ್ನು ನೀವು ಸ್ಪೆಂಡ್ ಮಾಡಿದ್ರೆ ಉಳಿದ ಕ್ವಶನ್ಸ್ ಟಚ್ ಮಾಡಕ್ ಆಗ್ತದ? ಆ ಒಂದು ಏನು ದೃಷ್ಟಿ ನಾನು ಅದನ್ನ ನೋಡಿದ್ದೆ ಆನ್ಸರ್ನ ಇದೇ ರೀತಿಯಾಗಿ ವಾಟರ್ ಜೊತೆ ಕಂಪೇರ್ ಮಾಡ್ಬೇಕು. 9th ಸಿಲೆಬಸ್ ಅದು. ಹೌದಾ? ಏನೋ ಸಾಪೇಕ್ಷ ಸಾಂದ್ರತೆಯನ್ನು ಕಂಡು ಹಿಡಿಯೋದು ನೀರಿನೊಂದಿಗೆ ಹೋಲಿಸೋದ್ರೊಂದಿಗೆ ಏನ್ ಮಾಡ್ತೀವಿ ಅಂದ್ರೆ SI ಯೂನಿಟ್ಗಳಲ್ಲಿ ಮತ್ತು CGS ಸಿಸ್ಟಮ್ಗಳಲ್ಲಿ ಕಂಡು ಹಿಡಿತೀವಿ. ಆದ್ರೆ ನಾನು ಡೈರೆಕ್ಟ್ ಆಗಿ ಫೈನಲ್ 11.3 into 1 ಗ್ರಾಮ್ ಪರ್ cm3 ಅಂತ ಮತ್ತೆ 11.3 into 1000 kg per meter cube ಅಂತ ಡೈರೆಕ್ಟ್ ಆಗಿ ಬರ್ಸಿದ್ದೆ. ಹೌದಾ? ಇದಕ್ಕೆ ಮಾರ್ಕ್ಸ್ ಕಟ್ ಮಾಡೋಂಗಿರಲ್ಲ. ಅಟ್ಲೀಸ್ಟ್ 2 ಜಾಗದಲ್ಲಿ ಒಂದಾದ್ರೂ ಕೊಡಲೇಬೇಕಲ್ಲ. ಕ್ಯಾಲ್ಕುಲೇಟ್ ಮಾಡಿದಾಗ ಮತ್ತೊಂದು ಮಾರ್ಕ್ಸ್ ಕೊಡಿ. ಆದ್ರೆ ಟೈಮ್ ಅನ್ನು ಎಲ್ಲಿ ಉಳಿಸ್ಲಿಕ್ಕೆ ಸಾಧ್ಯ ಇದೆ ಅಲ್ಲಿ ಉಳಿಸ್ಲಿಕ್ಕೆ ಪ್ರಯತ್ನ ಮಾಡ್ರಿ. ನೀವು ಹೇಳಿದ್ ಕರೆಕ್ಟೇ ಇದೆ. ಯಾಕಂದ್ರೆ ಸಾಪೇಕ್ಷ ಸಾಂದ್ರತೆಯನ್ನು ನಾವು ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ವಸ್ತುವಿನ ಸಾಂದ್ರತೆಯನ್ನು ಯೂನಿಟ್ಸ್ ಅಲ್ಲಿ ಯಾವುದು ಗ್ರಾಮ್ ಪರ್ cm3 ಆಗಿರ್ಬೋದು ಅಥವಾ kg per meter cube ಆಗಿರ್ಬೋದು. ಆಮೇಲೆ ನಾನು ಹೇಳಿದ್ದೀನಿ, ನಾನು ಪರ್ಫೆಕ್ಟ್ ಅಲ್ಲ. ನಾನು 8th 9th 10th ಗೆ ಕನ್ನಡ ಮೀಡಿಯಂ ಟೀಚ್ ಮಾಡುವಂತ ಶಿಕ್ಷಕ. ಒಂದು 10-15 ವರ್ಷ ಐ ಥಿಂಕ್ 2010 ಅಲ್ಲಿ ನನ್ನ ಡಿಗ್ರಿ ಮುಗಿದಿದೆ. 10 years ಇದಿದೆ. ನೀವು ಫ್ರೆಶರ್ಸ್ ಇದೆ, ನೀವು ನನಗೆ ಇವತ್ತು ಏನು ಸಜೆಷನ್ ಕೊಟ್ಟಿದ್ದಾರೆ, ಐ ಥಿಂಕ್ PME 2016 ಅನ್ನೋ ಒಂದು IDS ನಿಂದ ನನಗೆ ಸಜೆಷನ್ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಅ ಬೆಸ್ಟ್ ಸಜೆಷನ್. ಅದು ಹಂಗೆ ಏನಾದರೂ ಇದ್ರೆ ನಾನು ಕೊಡುವಂಥ ಕೆಲಸ ಮಾಡ್ರಿ. ಯಾಕಂದ್ರೆ
ನಾನು ನನ್ನ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಂತ ಅದನ್ನು ಪರ್ಫೆಕ್ಟಾಗಿ ಹೇಳ್ತಾ ಹೋಗಿರ್ತೀನಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಿಲ್ಲ ಒಂದು ಸ್ವಲ್ಪ ಹೊರಗಡೆಯಿಂದ ರೆಫರ್ ಮಾಡಿರ್ತೀನಿ. ಅದು ಕಂಪ್ಲೀಟಾಗಿ ರೆಫರ್ ಮಾಡ್ತೀನೋ ಅಥವಾ ಇನ್ಕಂಪ್ಲೀಟಾಗಿ ರೆಫರ್ ಮಾಡ್ತೀನೋ ಅದನ್ನ ಯಾರು ಓರೆಗೆ ಹಚ್ತಿರಲ್ಲ ನಿಮ್ಮಂಥವ್ರು ಅವರಿಂದ ನನಗೆ ಗೊತ್ತಾಗ್ತದೆ. ಸೊ ಅಂಥ ಕೆಲಸಗಳನ್ನು ಮಾಡಿರಿ. ಇವತ್ತು ಕೆಲವು ನಾನು ಹೇಳ್ತನಲ್ಲ, ನನಗೆ ಎಲ್ಲಿ ಅಮೋನಿಯಾದ ಗ್ರಾಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡೋದು ನಾನು ಹೇಗೆ ತಿಳಿದಿದ್ದೆ, ಹೇಗೆ ಇದು ಮಾಡಿದ್ದೀನಿ. ನಿಮ್ಮದೇ ಆದ ವೇಸ್ ಇದ್ದರೆ ನನಗೆ ನೀವು ಇವತ್ತು ಹೆಂಗೆ ನನಗೆ ವಾಟ್ಸಪ್ ಮೂಲಕ ಬರೆದು ಕಳಿಸೋವಂಥ ಕೆಲಸ ಮಾಡಿದಿಲ್ಲ ಹಂಗೆ ಮಾಡಿರಿ. ಆಮೇಲೆ ನಾನು ಹೇಳಿದಿಲ್ಲ, ಫ್ರೆಷರ್ಸ್ಗೆ ಯಾರು ಸಬ್ಜೆಕ್ಟ್ ಟಚ್ಚೇ ಇಟ್ಟಿಲ್ಲ, ಮ್ಯಾಥಮೆಟಿಕ್ಸ್ ಟೀಚ್ ಮಾಡ್ತಾ ಬಂದಿದ್ದೀರಾ, ಸೈನ್ಸ್ ಒಂದು ಸ್ವಲ್ಪ ಟಚ್ ಇಲ್ಲ ಅಂಥವ್ರಿಗೆ ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು. ನನ್ನಿಂದ ಒಂದು ಸ್ವಲ್ಪ, ಬಹಳ ಅಂತಲ್ಲ 100% ಅಂತಲ್ಲ, ಒಂದು ಸ್ವಲ್ಪ ಆದರೂ ಹೆಲ್ಪ್ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಹೆಚ್ಚು ನಾನು ಚೆಕ್ ಮಾಡಿ ನೋಡಿದ್ದೀನಿ. ಡಿಸ್ಕ್ರಿಪ್ಟಿವ್ ಟೈಪು ಮ್ಯಾಕ್ಸಿಮಮ್ ಜನ ಬಿಡಿಸೋ ಅಂತ ಕೆಲಸ ಮಾಡಿ ಬಿಡಿಸೋ ಒಂದು ಪ್ರಯತ್ನ ಮಾಡ್ತಾ ಇದ್ವಿ. ಹೌದಾ? ಸೊ ಥ್ಯಾಂಕ್ ಯು.